ಜೀವನ ದರ್ಶನ ಆನ್ಲೈನ್ ಮಾಲಿಕೆಯಲ್ಲಿ ಕರ್ಣ ಹಾಸಿಗೆ ವ್ಯಾಖ್ಯಾನ ಮಾಲೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರ ಆತ್ಮಕ್ಕೆ ಶರಣಾರ್ಥಿಗಳು. ಎರಡು ಶರಣ. ಈಗಾಗಲೇ ನಾವು ಕರ್ಣ ಹಾಸಿಗೆಯ ಸುಮಾರು 5 ಅಧ್ಯಾಯಗಳನ್ನು ಅಧ್ಯಯನ ಮಾಡಿದ್ದೇವೆ. ಆ 5 ಅಧ್ಯಾಯಗಳ ಸಾರ ಏನು ಅಂದರೆ, ಕರ್ಣ ಹಾಸಿಗೆ ಮುಖ್ಯ ಉದ್ದೇಶ ಜಗತ್ತು ಉತ್ಪತ್ತಿ ಹೇಗಾಯಿತು, ಜೊತೆಗೆ ಜಗತ್ ಉತ್ಪತ್ತಿಯ ನಂತರದ ಬೆಳವಣಿಗೆಗಳು ಏನು, ಈ ಬ್ರಹ್ಮಾಂಡದ ಜೊತೆಗೇನೆ ಪಿಂಡಾಂಡ ಹೇಗೆ ಬೆಳವಣಿಗೆ ಹೊಂದಿತು ಅನ್ನೋದನ್ನು ಕುರಿತಾಗಿ ಕರ್ಣ ಹಾಸಿಗೆ ಬಹಳ ಸ್ಪಷ್ಟವಾಗಿ ನಮಗೆ ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ತಿಳಿಸ್ತಾ ಬರ್ತಾ ಇದೆ. ನಾವುಗಳೆಲ್ಲ ಕರ್ಣ ಹಾಸಿಗೆಯನ್ನ ಯಾಕೆ ಓದ್ಬೇಕು ಅನ್ನೋದಕ್ಕೆ ಸುಮಾರು 5 ಅಧ್ಯಾಯಗಳನ್ನ ಓದಿದ ಮೇಲೆ ನಮಗೆ ಅರ್ಥ ಆಗ್ತಾ ಇದೆ. ಇದು ಕರ್ಣ ಹಾಸಿಗೆ ಅಂತಂದ್ರೆ ಇಡೀ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ಜೊತೆಗೆ ಮಾನವ ಸಂಕುಲ ಹೇಗೆ ಬೆಳಕಿಗೆ ಬಂತು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಡುವಂತ ಒಂದು ಗ್ರಂಥ ಇದು. ಈ ಗ್ರಂಥ ಚನ್ನಬಸವಣ್ಣನವರ ಅವಿರಳ ಜ್ಞಾನದಿಂದ ಹೊರಹೊಮ್ಮಿರುವಂಥದ್ದು. ಆ ಕಾರಣಕ್ಕಾಗಿ ಚನ್ನಬಸವಣ್ಣವ್ರನ್ನ ಅವಿರಳ ಜ್ಞಾನಿ ಅಂತ ಹೇಳಿ ಕರೆದಿರ್ಬೋದು. ಯಾಕಂದ್ರೆ ಎಲ್ಲಾ ಜ್ಞಾನಗಳ ಸಾರ ಏನಿತ್ತು, ಜಗತ್ ಉತ್ಪತ್ತಿ ಆಗಿರ್ಬೋದು, ಜಗತ್ತಿನ ಉತ್ಪತ್ತಿಯ ನಂತರದ ಬೆಳವಣಿಗೆಯ ಕುರಿತಾಗಿ ಚಿಂತಿಸಿರುವಂತ ದಾರ್ಶನಿಕರು ಬೇರೆ ಯಾರು ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದಾರೆ ಅಂದ್ರೆ ಪ್ರತಿ ಹಂತವೂ ಸಹ ಎಲ್ಲಿ ಗೊಂದಲ ಮತ್ತು ಉತ್ಪ್ರೇಕ್ಷೆ ಇರದೇ ರೀತಿಯಾಗಿ ಅದರ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಅವರು ಕೊಟ್ಟಿರುವಂತಹ ಪ್ರತಿ ಒಂದು ವಚನದ ಸಾಲುಗಳು ಏನಿದಾವಲ್ಲ, ಇವತ್ತು ಆಧುನಿಕ ವಿಜ್ಞಾನಿಗಳು ಕಂಡುಕೊಳ್ತಾ ಇರುವಂತಹ ಬ್ರಹ್ಮಾಂಡದ ನಿಗೂಢತೆಗೆ ಅಲ್ಲಿ ಉತ್ತರ ದೊರೀತಾ ಇದೆ. ಅವ್ರು ಹೇಳ್ತಾ ಹೋಗ್ತಾರೆ, ಪ್ರಣವದ ಉತ್ಪತ್ತಿ ಹೇಗಾಯ್ತು ಅನ್ನೋದನ್ನ ಇವತ್ತಿನ ಆಧುನಿಕ ಖಗೋಳ ವಿಜ್ಞಾನದ ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನೇ ಹೋಲುವ ರೀತಿಯಲ್ಲಿ ನಮಗೆ ಕರ್ಣ ಹಾಸಿಗೆ ಗೋಚರಿಸ್ತದೆ. ಕರ್ಣ ಹಾಸಿಗೆಯ ಈ ಇವತ್ತಿನ ಭಾಗವಾಗಿರುವಂತಹ ಪಂಚಮಹಾಭೂತಗಳ ಪಂಚೀಕೃತಿಯ ವಿಷಯ ಬಹಳಷ್ಟು ವೈಜ್ಞಾನಿಕತೆಯಿಂದ ಕೂಡಿದೆ. ಸೃಷ್ಟಿ ಏನೋ ಹುಟ್ಕೊಳ್ತು, ಬ್ರಹ್ಮಾಂಡ ಉಗಮ ಆಯ್ತು, ಮುಂದೇನು ಎನ್ನುವ ಪ್ರಶ್ನೆಗೆ ಜೀವಿಗಳೂ ಉಗಮ ಆದವು. ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ ಹಾಗೆ 4 ಕೋಟಿ ಜೀವ ರಾಶಿಗಳು ವಿಭಿನ್ನತೆಯಿಂದ ಕೂಡಿ ಉಂಟಾಗೋದಕ್ಕೆ ಕಾರಣನೇ ಈ ಪಂಚೀಕರಣ. ಪಂಚಮಹಾ ತತ್ವಗಳೇನಿದಾವಲ್ಲ, ಅವು ಒಂದರೊಳಗೆ ಒಂದು ಸಮ್ಮಿಳಿತ ಹೊಂದಿ ವಿಭಿನ್ನತೆಯನ್ನ ಪ್ರದರ್ಶಿಸ ಮಾಡಿರೋದೇ ಪಂಚೀಕರಣ. ನಮಗೆ ಗೊತ್ತು, ಈಗಾಗಲೇ ಪೃಥ್ವಿ, ಕಪ್ಪು, ತೇಜ, ವಾಯು, ಆಕಾಶ ಅನ್ನುವಂತಹ ಈ 5 ತತ್ವಗಳ ಅಡಿಯಲ್ಲಿ ಈ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಸೃಷ್ಟಿಯಾಗಿದೆ. ಇವುಗಳು ಒಂದರೊಳಗಡೆ ಒಂದು ಯಾವ ರೀತಿಯಾಗಿ ಸಮ್ಮಿಳಿತಗೊಳ್ತಾವು ಅನ್ನೋದನ್ನ ಈ ಪಂಚೀಕರಣದ ಅಧ್ಯಾಯದಲ್ಲಿ ಚನ್ನಬಸವಣ್ಣವರು ನೀಡ್ತಾ ಹೋಗ್ತಾರೆ. ಇದರ ಹಿಂದಿನ ಅಧ್ಯಾಯವಾಗಿರುವಂತಹ ಪಿಂಡ ಸಂಗ್ರಹದಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ನಮ್ಮ ಅವಯವಗಳು ಯಾವ್ಯಾವ ರೀತಿಯಾಗಿ ರಚನೆ ಹೊಂದಿದವು,
ಅವುಗಳ ಕಾರ್ಯ ಏನು ಅನ್ನೋದಕ್ಕೆ ಈ 5 ಮಹಾಭೂತಗಳು, ಪಂಚಮಹಾಭೂತಗಳ ಸಮ್ಮಿಳಿತವೇ ಕಾರಣ. ಈ ಪಂಚೀಕರಣ ಅಂತಂದ್ರೆ ಕರ್ಣಹಸಿಗೆ ವ್ಯಾಖ್ಯಾನ ಬರೆದಂತ ವ್ಯಾಖ್ಯಾನಕಾರರು ತಮ್ಮದೇ ಆದಂತಹ ಸರಳೀಕರಣ ಮಾಡುವ ದೃಷ್ಟಿಯಿಂದ ಪಂಚೀಕರಣ ಅಂದ್ರೆ ಏನು ಅನ್ನೋದಕ್ಕೆ ಹೇಳ್ತಾರೆ. ಹೇಗೆ ಇಡಿಯಾಗಿರುವಂತ ಒಂದು ತತ್ವ 2 ಭಾಗ ಆಗ್ತದೆ. ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಹೋಗ್ತೀನಿ. 50% 50% 2 ಭಾಗ ಮಾಡಲಾಗಿದೆ. ಒಟ್ಟಾರೆಯಾಗಿ ಹಳದಿ ಕಲರ್ ಇರುವಂತ ಈ ತತ್ವ 8 ಭಾಗದಿಂದ ವಿಭಾಗಿಸಲಾಗಿದೆ. ಈ 8 ಭಾಗದೊಳಗಡೆ 4 ಭಾಗ ಪೃಥ್ವಿಯನ್ನು ಆವರಿಸಿಕೊಂಡ್ರೆ ಉಳಿದ 4 ಭಾಗವನ್ನ 4 ತತ್ವಗಳು ಆವರಿಸಿಕೊಳ್ತವೆ. ಹೀಗೆ ಒಂದು ಪ್ರಧಾನ ತತ್ವ ಇತರೆ 4 ತತ್ವಗಳು ಇತರೆ ಅರ್ಧ ಭಾಗವನ್ನು ಹಂಚಿಕೊಳ್ಳೋದು. ಇದು ಪಂಚೀಕರಣ. ವ್ಯಾಖ್ಯಾನಕಾರರು ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನಿಸ್ತಾರೆ ಅಂದ್ರೆ 12 ಅಣೆಯನ್ನ 6 ಅಣೆ ರೀತಿಯಲ್ಲಿ ಇನ್ನು 6 ಅಣೆಯನ್ನ 4 ತತ್ವಗಳು ಹಂಚಿಕೊಳ್ಳುವಂಥದ್ದು. ಅಥವಾ ಇನ್ನೊಬ್ರು ವ್ಯಾಖ್ಯಾನಕಾರರು ಹೇಳ್ತಾರೆ 5 ಜನರು ಅಲ್ಲಿರುವಂತ 2 ಬಾಳೆಹಣ್ಣುಗಳನ್ನ ಪರಸ್ಪರ ಹಂಚಿಕೊಳ್ಳುವಂತದ್ದೇ ಪಂಚೀಕರಣ. ಹೇಗೆ ಒಬ್ಬರಲ್ಲಿರುವಂತಹ 2 ಬಾಳೆಹಣ್ಣಿನಲ್ಲಿ ಒಂದು ಬಾಳೆಹಣ್ಣನ್ನು ತಾನು ಇಟ್ಕೊಂಡು ಇನ್ನೊಂದು ಬಾಳೆಹಣ್ಣನ್ನ ಅರ್ಧ ಭಾಗವನ್ನ ಮತ್ತೊಬ್ಬರಿಗೆ ನೀಡುವುದು. ಇದೇ ರೀತಿಯಾಗಿ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಭಾಗವನ್ನ ಇಟ್ಕೊಂಡು ಉಳಿದ ಭಾಗವನ್ನ ಜೊತೆಗೆ ಹಂಚಿಕೊಳ್ಳೋದು ಪಂಚೀಕರಣ. ಯಾವುದೂ ಸಹ ನಮಗೆ ಸಮರ್ಪಕವಾಗಿ ಅರ್ಥ ಆಗದೆ ಇರೋದ್ರಿಂದ ನಾನು ಇಲ್ಲಿ ಪೃಥ್ವಿ ತತ್ವದ ಪಂಚೀಕರಣವನ್ನ ಇಲ್ಲಿ ತಮ್ಮೊಂದಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಪೃಥ್ವಿ ಅನ್ನುವಂಥದ್ದು ಪೂರ್ತಿಯಾಗಿ ಹಳದಿ ಭಾಗದಿಂದ ಇರುವಂತ 1 2 3 4 5 ಭಾಗ ಆಗಿ ಕಪ್ಪು ತತ್ವ, 6 ಭಾಗ ಆಗಿ ತೇಜ ತತ್ವ, 7ನೇ ಭಾಗವಾಗಿ ವಾಯು, 8ನೇ ಭಾಗವಾಗಿ ಆಕಾಶ. ಹೀಗೆ ಒಂದು ತತ್ವದೊಳಗೆ 4 ಭಾಗ ಒಂದು ಪ್ರಧಾನ ತತ್ವ, ಉಳಿದ 4 ಭಾಗವನ್ನ ಉಳಿದ ತತ್ವ ಹಂಚಿಕೊಳ್ಳುವಂಥದ್ದು. ಯಾವ ಭಾಗ ಪ್ರಧಾನವಾಗಿರುತ್ತೋ ಅದರದ ತತ್ವ ಅಂತೇಳಿ ಅದನ್ನು ಹೆಸರಿಸಲಾಗ್ತದೆ. ಹೀಗೆ ಇಲ್ಲಿ ಪೃಥ್ವಿ ತತ್ವ 50% ಪೃಥ್ವಿನೇ ಹಂಚಿಕೊಂಡು ಹುಟ್ಟಿರುವಂತಹ ಅವಯವ ಅಸ್ಥಿ. ಅಸ್ಥಿ ಎನ್ನುವಂಥದ್ದು ಪೃಥ್ವಿಯ 50% ಆವರಿಸಿರೋದ್ರಿಂದ ಅದು ಪೃಥ್ವಿಯ ಗುಣವಾಗಿರುವಂತಹ ಕಠಿಣತೆಯನ್ನು ಹೊಂದಿದೆ. ಇಲ್ಲಿ ಅಪ್ಪು ತತ್ವ ಮತ್ತು ಪೃಥ್ವಿ ತತ್ವ 2ರ ಸಂಯೋಗ ಆಗಿರೋದ್ರಿಂದ ಇದು ಮಾಂಸ ಅನ್ನುವಂಥದ್ದು ಕಠಿಣತೆ ಮತ್ತು ಮೃದುತ್ವವನ್ನ ಹೊಂದಿದೆ ಅನ್ನೋದನ್ನ ನಾವು ಈ ಪಂಚೀಕರಣದಿಂದ ಅರ್ಥ ಮಾಡ್ಕೋಬಹುದು. ಅದೇ ರೀತಿಯಾಗಿ ಚರ್ಮ ಅನ್ನುವಂಥದ್ದು ತೇಜ ತತ್ವದ ಅಂಶಿ ಭಾಗ, ಪ್ರಧಾನ ಭಾಗ ಪೃಥ್ವಿ ತತ್ವ ಇರೋದ್ರಿಂದ ಅದು ಚರ್ಮ ಬಿಸಿಯಾಗಿರುವುದು ಮತ್ತು ಕಠಿಣತೆಯಿಂದ ಕೂಡಿರುವಂತದ್ದು. ಹೀಗೆ ವಾಯು ಅನ್ನುವಂಥದ್ದು ಅದು ನರಗಳಲ್ಲಿರುವಂತ ರಕ್ತ ಸಂಚಾರ ಆಗ್ತದೆ. ಈ ಸಂಚಲನಕ್ಕೆ ಬೇಕಾಗಿರುವಂತಹದ್ದು ವಾಯು ತತ್ವ ಪೃಥ್ವಿ ತತ್ವದ ಜೊತೆಗೆ ಅಂಶಿ ಭಾಗವಾಗಿ ಕೂಡುತ್ತದೆ. ಹೀಗೆ ಕೂದಲು ಅಂತ ಆಕಾಶ ತತ್ವದ್ದು ಅದು ಪೃಥ್ವಿ ತತ್ವ ಜೊತೆಗೆ ಸೇರಿರ್ತದೆ. ಇಲ್ಲಿ ನಾವು ಏನ್ ಅರ್ಥೈಸ್ಕೋಬೇಕಂದ್ರೆ 50% ಪೃಥ್ವಿ ತತ್ವ, ಇನ್ನು 50ರೊಳಗಡೆ 4 ಭಾಗ ಅಂದ್ರೆ 12.5ರಷ್ಟು. ಈ 12.5ರಷ್ಟು ತತ್ವವು ಅಪ್ಪು ತತ್ವ, ತೇಜ ತತ್ವ, ವಾಯು ತತ್ವ ಮತ್ತು ಆಕಾಶ ತತ್ವ ಸಮ್ಮಿಳಿತಗೊಂಡಿರ್ತೈತಿ. ಆ ಕಾರಣಕ್ಕಾಗಿ ನಮ್ಮ ದೇಹದ ಅಸ್ಥಿ, ಮಾಂಸ, ಚರ್ಮ, ನರ, ಕೂದಲುಗಳು ಏನದವಲ್ಲ ಆ ಪೃಥ್ವಿ ತತ್ವದ ಗುಣಗಳನ್ನೇ ಹೊಂದಿರುತ್ತವೆ ಎಂಬುದನ್ನ ಈ ಪಂಚೀಕರಣದ ಅಡಿಯೊಳಗ ನಾವು ಪೃಥ್ವಿ ತತ್ವದ ಅಡಿಯೊಳಗೆ ನಾವು ಅರ್ಥ ಮಾಡ್ಕೋಬಹುದು. ಇನ್ನು ಇದೇ ರೀತಿಯಾಗಿ ಮುಂದುವರೆದು ಅಪ್ಪು ತತ್ವ ಅಂದ್ರೆ ಇಲ್ಲಿ ಅಪ್ಪು ತತ್ವದಲ್ಲಿ 50% ಅಪ್ಪು ಭಾಗವೇ ಇರುತ್ತೆ. ಅಪ್ಪುವಿನೊಂದಿಗೆ ಅಪ್ಪು ಬೆರೆತಾಗ ಅದು ಶುಕ್ಲ ಅಥವಾ ವೀರ್ಯ ಆಗ್ತದೆ. 50% ಅಪ್ಪು ಇದೆಯಲ್ಲ
ಅದು 25 12.5 ಪ್ರತಿಶತದಷ್ಟು ಪೃಥ್ವಿ ತತ್ವ ಬೆರೆತಾಗ ಅದು ರಕ್ತ ಆಗ್ತದೆ. ರಕ್ತ ಮತ್ತು ರಕ್ತದಲ್ಲಿ ಅಪ್ಪು ತತ್ವ ಮತ್ತು ಪೃಥ್ವಿ ತತ್ವದ ಸಮ್ಮಿಳಿತ ಇರ್ತದೆ. ಪೃಥ್ವಿ ತತ್ವ ಅಂತಂದ್ರೆ ಅದರಲ್ಲಿರುವಂತಹ ಐರನ್ ಕಂಟೆಂಟ್ಸ್ ಆಗಿರ್ಬೋದು, ಬೇರೆ ರೀತಿಯಾದ ಖನಿಜಾಂಶಗಳಾಗಿರ್ಬೋದು, ಅದು ಹರಿತಾ ಇದೆ ಅಂತಂದ್ರೆ ಅದು ಅಪ್ಪು ತತ್ವ. ಹೆಚ್ಚು ದ್ರವ ರೂಪದಲ್ಲಿ ಇರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಪ್ಪು ತತ್ವಿನ ಜೊತೆಗೆ ಪೃಥ್ವಿ ತತ್ವ ಬೆರೆತಾಗ ಅದು ರಕ್ತ ಅದು ದ್ರವ ರೂಪದಲ್ಲಿ ಇದೆ ಅಂತ ಅರ್ಥ. ಹಾಗೇನೆ ಇಲ್ಲಿ ಮುಂದುವರೆದು ತೇಜ ತತ್ವ ಬೆರೆತಾಗ ಅಪ್ಪುವಿನೊಂದಿಗೆ ಮೂತ್ರ ಆಗ್ತದೆ ಅಂತ. ಮೂತ್ರ ಬಿಸಿ ಆಗಿರುತ್ತದೆ ಮತ್ತು ದ್ರವ ರೂಪದಿಂದ ಕೂಡಿರುತ್ತದೆ. ಕಾರಣ ಏನಪ್ಪಾ ಅಂತಂದ್ರೆ ಮೂತ್ರ ತೇಜ ಮತ್ತು ಅಪ್ಪು ತತ್ವದ ಜೊತೆಗೆ ಉಂಟಾಗಿರುವಂತ ಒಂದು ಅಂಶ. ಹಾಗೇನೆ ಮುಂದುವರೆದು ವಾಯುವು 12.5% ವಾಯು ತತ್ವ, 50% ಅಪ್ಪು ತತ್ವ ಸೇರಿದರೆ ಮಾತ್ರ ಅದು ಬೆವರು ಆಗಿ ಹೊರಹೊಮ್ಮೋದಕ್ಕೆ ಕಾರಣ. ಹೀಗೆ ಬೆವರಿನೊಳಗಡೆ 50% ಅಪ್ಪು ತತ್ವ ಇರೋದ್ರಿಂದ ಅದು ದ್ರವ ರೂಪದಲ್ಲಿ ಇದೆ ಅನ್ನೋದನ್ನ ಚನ್ನಬಸವಣ್ಣವರ ಈ ಪಂಚೀಕರಣ ತತ್ವದಿಂದ ನಾವು ನಮ್ಮ ದೇಹದಲ್ಲಿರುವಂತಹ ಈ ಎಲ್ಲಾ ಅವಯವಗಳ, ಈ ಎಲ್ಲಾ ವಸ್ತುಗಳ ಬಗ್ಗೆ ನಾವು ಅರ್ಥಕೊಳ್ತೀವಿ. ಹಾಗೇನೆ ಆಕಾಶ ತತ್ವವನ್ನು ನೋಡಿದ್ರೆ ಆಕಾಶ ತತ್ವದಿಂದ ಉಂಟಾಗಿರುವಂತದ್ದು ಲಾಲಾರಸ ಅಥವಾ ಜೊಲ್ಲು ಅಂತೇಳಿ. ಇದು ಅಪ್ಪು ತತ್ವದ 50% ಜೊತೆಗೆ 12.5% ಆಕಾಶ ತತ್ವ ಸೇರಿ ಈ ಲಾಲಾರಸ ಅಥವಾ ಜೊಲ್ಲು ಅನ್ನುವಂಥದ್ದು ಉತ್ಪಾದನೆ ಆಗಿರ್ತದೆ. ಹೀಗೆ ಪಂಚೀಕರಣದ ಅನ್ನುವಂಥದ್ದು ಏನನ್ನ ತೋರಿಸ್ಕೊಡ್ತದೆ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಈ ಅಂಶಗಳು ಯಾವ ಪ್ರಧಾನ ಅಂಶವನ್ನ ಸೇರಿಕೊಂಡಿದ್ದಾವೆ ಮತ್ತು ಉಪಪ್ರಧಾನವಾಗಿರುವಂತಹ ಉಪ ಅಂಶಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಪಂಚೀಕರಣ ಅಧ್ಯಯನ ನಮ್ಗೆ ಸಹಾಯ ಮಾಡ್ತೈತಿ. ತೇಜ ತತ್ವ ನೋಡಿದ್ರೆ ತೇಜ ತತ್ವದಲ್ಲಿ 50%ದಷ್ಟು ಅಗ್ನಿ ತತ್ವ. ಈ ಅಗ್ನಿ ತತ್ವ ಜೊತೆಗೇನೆ ಸೇರಿದಾಗ ನಮ್ಗೆ ಹಸಿವು ಆಗ್ತದೆ, ಕ್ಷುಧ. ಅದು ಹಿಂದಿನ ಒಂದು ಅಧ್ಯಾಯದಲ್ಲ ನೋಡಿದ್ವಿ ಪಿಂಡ ಸಂಗ್ರಹದಲ್ಲಿ. ಹೀಗೆ ಹಸಿವು ಆಗುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತೇಜ ತತ್ವ ಪ್ರಧಾನವಾಗಿರ್ತದೆ. ನಾವು ಉಂಡಂತಹ ಎಲ್ಲ ಆಹಾರವನ್ನ ಜೀರ್ಣಿಸ್ತದೆ. ಜೀರ್ಣಿಸಿದ ಮೇಲೆ ನಮಗೆ ಈ ಹಸಿವು ಅನ್ನುವಂಥದ್ದು ಅರಿವಿಗೆ ಬರ್ತದೆ. ಕಾರಣ ಏನಪ್ಪಾ ಅಂದ್ರೆ 50% ತೇಜದ ಜೊತೆಗೆ 50%ದಷ್ಟು ತೇಜ ಸಮ್ಮಿಳಿತ ಆಗಿರ್ತದೆ. ಅಂದ್ರೆ ತೇಜನೇ ಅಲ್ಲಿ ಪ್ರಧಾನವಾಗಿರ್ತದೆ. ಇನ್ನು ಇಂತಹ ಪ್ರಧಾನ ತೇಜದ ಜೊತೆಗೆ 12.5% ಪೃಥ್ವಿ ಸೇರಿದ್ರೆ ನಮಗೆ ಆಲಸ್ಯ ಉಂಟಾಗ್ತದೆ. ಈಗಾಗಲೇ ಹಸಿವನ್ನ ತೀರಿದ ಹಸಿವಿಗೆ ಪೃಥ್ವಿ ತತ್ವ ಸೇರಿದ್ರೆ ಅಲ್ಲಿ ಆಲಸ್ಯ ಉಂಟಾಗ್ತದೆ. ನಮ್ಗೆ ಹೆಚ್ಚು ನಾವೆಲ್ಲ ಅನುಭವಿಸ್ತಿರ್ತೀವಿ. ಊಟ ಅಥವಾ ಪ್ರಸಾದವನ್ನ ಸ್ವೀಕರಿಸಿದ ನಂತರ ನಮಗೆ ನಿದ್ರೆ ಆವರಿಸ್ತಾ ಇರ್ತದೆ. ಕಾರಣ ಆಲಸ್ಯ ಉಂಟಾಗೋದಕ್ಕೆ ಏನಪ್ಪಾ ಅಂದ್ರೆ ಅಲ್ಲಿ ತೇಜ ತತ್ವ ಜೊತೆಗೆ ನಮ್ಮ ಪೃಥ್ವಿ ತತ್ವ ಬೆರೆತದೆ ಅಂತ ಅರ್ಥ. ಪೃಥ್ವಿ ಅಂತಂದ್ರೆ ಆಹಾರ ಅಂತ ನಾವಿಲ್ಲಿ ಭಾವಿಸಬಹುದು. ಹಾಗೇನೆ ತೇಜ ತತ್ವ ಜೊತೆಗೆ ಅಪ್ಪು ತತ್ವವನ್ನು ಸಮ್ಮಿಳಿತಗೊಂಡ್ರೆ ಅಲ್ಲಿ ನೀರಡಿಕೆ ಅಥವಾ ತೃಷೆ ಉಂಟಾಗ್ತದೆ. ಅಂದ್ರೆ ಇಲ್ಲಿ ಪ್ರಧಾನವಾಗಿರುವಂತ ಅಂಶ ತೇಜ. ಅಗ್ನಿ ಜಾಸ್ತಿ ಇರೋದ್ರಿಂದ ನಮಗೇನಾಗ್ತದಪ್ಪ ಅಂತಂದ್ರ ನೀರನ್ನ ಸೇವಿಸ್ಬೇಕು ಅನ್ನುವಂತ ಒಂದು ಬಯಕೆ ಉಂಟಾಗ್ತೈತಿ. ಅದನ್ನ ನಾವು ನೀರಡಿಕೆ ಅಂತ ಕರಿತೀವಲ್ಲ. ಕಾರಣ ಏನಪ್ಪಾ ಅಂದ್ರ ತೇಜ ತತ್ವ ಪ್ರಧಾನವಾಗಿರುತ್ತದೆ, ಜೊತೆಗೆ ಅಪ್ಪು ತತ್ವ ಸ್ವಲ್ಪ ಪ್ರಮಾಣದಲ್ಲಿ ಇರ್ತೈತಿ. ವಾಯು ತತ್ವವು ಸ್ವಲ್ಪ ಪ್ರಮಾಣದಲ್ಲಿ, ತೇಜ ತತ್ವ ಹೆಚ್ಚು ಪ್ರಮಾಣದಲ್ಲಿ ಸೇರಿದಾಗ ನಮ್ಗೆ ಸಂಘ ಮಾಡಬೇಕು ಅನ್ನುವಂತ ಬಯಕೆ ಉಂಟಾಗ್ತದೆ. ಹಾಗೇನೆ ಆಕಾಶ ತತ್ವಕ್ಕೆ ಬಂದ್ರೆ ಆಕಾಶ ತತ್ವ ಅಲ್ಪ ಪ್ರಮಾಣದಲ್ಲಿ ಅಂದ್ರೆ 12.5% ಆಕಾಶ ತತ್ವ, 50% ತೇಜ ತತ್ವ ಸೇರಿದ್ರೆ ನಮಗೆ ಆಲಸ್ಯ ಬರುತ್ತೆ. ಅಂದ್ರೆ ಅಲ್ಲಿಗೆ ನಮಗೆ ನಿದ್ರೆಗೆ ನಾವು ಜಾರ್ತೀವಿ ಅನ್ನುವಂಥದ್ದನ್ನ ಈ ತೇಜ ಅಗ್ನಿ ತತ್ವದಿಂದ ಹೇಳ್ತಾರೆ. ಇದನ್ನ ಮುಂದುವರಿಸಿಕೊಂಡು ವಾಯು ತತ್ವ ಪ್ರಧಾನ ಆದ್ರೆ ಏನಾಗ್ತದೆ? ವಾಯು ತತ್ವ ಪ್ರಧಾನವಾಗಿತ್ತಪ್ಪ ಅಂದ್ರ ಹರಿಯುವ ಅಥವಾ ಧಾವಿಸುವ ಅಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ಸಂಚರಿಸುವಂತ ಭಾವನೆ ಉಂಟಾಗೋದಕ್ಕೆ ಕಾರಣ ಏನಂತಂದ್ರೆ ವಾಯು ತತ್ವ ಪ್ರಧಾನವಾಗಿರುತ್ತದೆ. ಹಾಗೆ ಅಂತ ವಾಯು ತತ್ವ ಜೊತೆಗೆ ಪೃಥ್ವಿ ತತ್ವ ಆಂಶಿಕವಾಗಿ ಸೇರಿತಪ್ಪ ಅಂತಂದ್ರೆ ಅಲ್ಲಿ ಆಕುಂಚನ ನಡೀತದೆ. ನಮ್ಗೆ ಅನಿಸ್ತದೆ ನಾವು ಕೈಗಳು ಕಾಲುಗಳು ಮಡಿಸ್ತಾ ಇದೀವಿ, ತೆಗಿತಾ ಇದೀವಪ್ಪ ಅಂತಂದ್ರ ಆ ಇತ್ತೀಚಿನ ವೈದ್ಯರು ಹೇಳುವಂತದ್ದು ಏನಪ್ಪಾ ಅಂದ್ರೆ ಅಲ್ಲಿರುವಂತ ಒಂದು ಲಿಕ್ವಿಡ್ ಫಾರ್ಮ್ ಅಂತ ಹೇಳ್ತಾರೆ. ಆ ಲಿಕ್ವಿಡ್ ಫಾರ್ಮ್ ಅನ್ನುವಂಥದ್ದನ್ನೇ ಇಲ್ಲಿ ಪೃಥ್ವಿ ತತ್ವ. ಅದು ವಾಯು ತತ್ವ ಜೊತೆಗೆ ಸೇರಿದಾಗ ಮಾತ್ರ ಈ ಆಕುಂಚನ ಮತ್ತು ವಿಕಸನ ಅನ್ನುವಂತ ಪ್ರಕ್ರಿಯೆ ಮಾಡೋದಕ್ಕೆ ಸಾಧ್ಯತೆಯಾಗುತ್ತೆ. ಅಲ್ಪ ಪ್ರಮಾಣದಲ್ಲಿ ಅಪ್ಪು ತತ್ವ ವಾಯು ತತ್ವ ಜೊತೆಗೆ ಸೇರಿತಪ್ಪ ಅಂದ್ರೆ ಅಲ್ಲಿ ಚಲನೆ ನಡೀತದೆ. ಚಲನೆ ಮುಂದೆ ಹೋಗ್ಬೇಕು ಅನ್ನುವಂಥದ್ದು. ನೋಡಿ, ಯಾವಾಗ ನಮ್ಮ ದೇಹದೊಳಗ ಅಪ್ಪು ತತ್ವ ಕಡಿಮೆ ಆಯ್ತಪ್ಪ ಅಂದ್ರೆ ನಮಗೆ ಚಲಿಸೋದಕ್ಕೆ ಆಗೋದಿಲ್ಲ.
ನೋಡ್ರಿ, ನಡೀತಾ ಇರ್ಬೇಕಾದಾಗ ಯಾರಾದ್ರೂ ಆ ನಡೀತಾ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತಿರ್ತಾರ, ಪಾದಯಾತ್ರೆ ಹೋಗ್ತಾ ಇರ್ಬೇಕಾದ್ರೆ ಅವ್ರಿಗೆ ಯಾವಾಗ ಬಾಯಾರಿಕೆ ಆಗ್ಬಿಡುತ್ತೋ ಅವಾಗ ನಡೆಯೋದಕ್ಕೆ ಆಗೋದಿಲ್ಲ. ಅಂದ್ರೆ ಅಪ್ಪು ತತ್ವ ಅದರದ್ದೇ ಆದಂತ ಒಂದು ಪ್ರತಿಶತದಲ್ಲಿ ವಾಯುತತ್ವ ಜೊತೆ ಸೇರಿದಾಗ ಮಾತ್ರ ಚಲನೆ ಸಾಧ್ಯ. ಈ ಅಪ್ಪು ತತ್ವ ಕಡಿಮೆ ಆಯ್ತು, ವಾಯುತತ್ವನೇ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಅಲ್ಲಿ ನಮಗ ನಡೆಯುವಂತಹ ಪ್ರಕ್ರಿಯೆಗೆ ನಿಲ್ಲುವಂತಹ ಒಂದು ಅಂಶ ಆಗ್ತದೆ ಅನ್ನುವಂಥದ್ದು ಅಪ್ಪು ತತ್ವ. ಇನ್ನು ತೇಜ ತತ್ವ ಏನಾದ್ರೂ ವಾಯುತತ್ವ ಜೊತೆಗೆ ಬೆರೆತಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಸುಳಿಯುವಂತಹ ವಲನವಾಗುವಂತಹ, ಅಂದ್ರೆ ಇದು ಬಹುಶಃ ತೇಜ ತತ್ವ ಅಂತಂದ್ರೆ ಇದು ಅಗ್ನಿ ಯಾವ ರೀತಿಯಾಗಿ ವಾಯು ಜೊತೆ ಬೆರೀತದಲ್ಲ, ವಾಯು ಜೊತೆಗೆ ಅಗ್ನಿ ಬೆರೆತಾಗ ಅದು ವೇಗವಾಗಿ ಆವರಿಸ್ಕೊಳ್ತದೆ. ನಾವು ನೋಡ್ತಾ ಇದ್ದೀವಿ, ಎಲ್ಲಾದ್ರೂ ಬೆಂಕಿ ಬಿದ್ದಿತ್ತಪ್ಪ ಅಂತಂದ್ರೆ ವಾಯು ಜಾಸ್ತಿ ಸೇರಿದಾಗ ಬೆಂಕಿ ಮತ್ತಿಷ್ಟು ಹೆಚ್ಚಾಗಿ ಅದು ವಲನ ಅಂತಂದ್ರೆ ಹೆಚ್ಚು ವ್ಯಾಪಿಸೋದಕ್ಕೂ ಅದು ಧಾವಿಸ್ತದೆ. ಹಾಗೆ ನಮ್ಮ ದೇಹದಲ್ಲಿಯೂ ಸಹ ಆ ಹಸಿವು ಜಾಸ್ತಿ ಆಗಿತ್ತಪ್ಪ ಅಂದ್ರೆ ಅಗ್ನಿ ತತ್ವದ ಹಸಿವು ಅಂತ ಹೇಳಿದಿವಲ್ಲ, ಹಸಿವು ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಕಾರಣ ಅಂತಂದ್ರೆ ಅಲ್ಲಿ ವಾಯು ತತ್ವ ತೇಜ ತತ್ವ ಜೊತೆಗೆ ಸಮ್ಮಿಳಿತಗೊಳ್ತಾ ಇದೆ ಅಂತ ಅರ್ಥ. ಇನ್ನು ಆಕಾಶ ತತ್ವ ಮತ್ತು ವಾಯು ತತ್ವ ಸೇರ್ತಾರಪ್ಪ ಅಂದ್ರೆ ಹಾರ್ಬೇಕನ್ನುವಂತ ಅಭಿಲೇಕ್ಷೆ ಉಂಟಾಗ್ತೈತಿ. ಅದು ಪಕ್ಷಿಗಳೊಳಗ ಇದ್ರ ಪ್ರಮಾಣ ಹೆಚ್ಚಿರೋದ್ರಿಂದ ಅವು ಹಾರುತ್ತಿರಬಹುದೇನೋ ಅಂತ ಹೇಳಿ ನಾವು ಭಾವಿಸ್ಬೋದು. ಇನ್ನು ಕೊನೆಯದಾಗಿರುವಂತಹ ಆಕಾಶ ತತ್ವದ ಪಂಚೀಕರಣ ನೋಡಿದ್ರೆ 50% ಆಕಾಶ ತತ್ವ ಜೊತೆಗೇನೆ ಸಮ್ಮಿಳಿತ ಹೊಂದಿದ್ರೆ ಅಲ್ಲಿ ನಮಗ ಶೋಕ ಆಗ್ತದೆ ಅಥವಾ ರಾಗ ಆಗ್ತದೆ. ಪೃಥ್ವಿ ತತ್ವ ಆಕಾಶ ತತ್ವ ಜೊತೆಗೆ ಅಂದ್ರೆ ಪ್ರಧಾನವಾಗಿರುವಂತಹ ಆಕಾಶ ತತ್ವ ಜೊತೆ ಬೆರೆತ್ರೆ ಭಯ ಆಗ್ತದೆ. ಅಪ್ಪು ತತ್ವ ಆಕಾಶ ತತ್ವ ಜೊತೆ ಬೆರೆತ್ರೆ ಮೋಹ ಉಂಟಾಗ್ತದೆ. ತೇಜ ತತ್ವ ಆಕಾಶದ ಪ್ರಧಾನ ತತ್ವ ಜೊತೆಗೆ ಬೆರೆತ್ರೆ ಕ್ರೋಧ ಆಗ್ತದೆ, ದ್ವೇಷ ಬರ್ತದೆ. ವಾಯು ತತ್ವ ಆಕಾಶ ತತ್ವ ಜೊತೆಗೆ ಸೇರಿದ್ರೆ ಅಲ್ಲಿ ಲಜ್ಜೆ ಅಥವಾ ಕಾಮ ವಾಂಛೆಗಳು ಉಂಟಾಗ್ತಾವು ಅನ್ನುವಂಥದ್ದು. ಇವೆಲ್ಲಾ ತತ್ವಗಳ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋದ್ರೆ ಸಮಯ ಬಹಳ ಆಗ್ತದೆ. ಇನ್ನು ಈ ಪಂಚೀಕರಣದ ಪ್ರತಿಯೊಂದು ತತ್ವದ ಬಗ್ಗೆ ಚನ್ನಬಸವಣ್ಣವರ ಒಂದೊಂದು ವಚನವನ್ನ ಅವರು ನೀಡ್ತಾ ಹೋಗ್ತಾರೆ. ಆ ವಚನಗಳನ್ನ ಆಧಾರದ ಮೇಲೆ ಈ ಪಂಚೀಕರಣವನ್ನ ಅರ್ಥ ಮಾಡ್ಕೊಳ್ಳೋಣ. ಪಂಚೀಕರಣ ಅಂದ್ರೆ ಇಷ್ಟೇ, ಅರ್ಧ ಭಾಗ ಪ್ರಧಾನ ಭಾಗ ಇರ್ತದೆ, ಇನ್ನು ಅರ್ಧ ಭಾಗ ಉಳಿದ 4 ತತ್ವಗಳು ಹಂಚಿಕೊಂಡಿರ್ತವೆ. ಇಲ್ಲಿ ಒಟ್ಟಾರೆಯಾಗಿ ಈ ಪಂಚೀಕರಣವಾದ ಈ ಪಂಚಮಹಾಭೂತಗಳ ಜೊತೆಗೆ ಹೋದಾಗ ಆಕಾಶ ತತ್ವ ಜೊತೆ ಬರ್ತಾರೆ ಮೋಹ, ಆಕಾಶ ವಾಯು ತತ್ವ ಜೊತೆ ಬರ್ತಾರೆ ಲಜ್ಜೆ, ಆಕಾಶ ತೇಜ ತತ್ವ ಜೊತೆ ಬರ್ತಾರೆ ಭಯ, ಆಕಾಶ ಅಪ್ಪು ತತ್ವ ಜೊತೆಗೆ ಬರುತ್ತಾರೆ ದ್ವೇಷ, ಆಕಾಶ ಪೃಥ್ವಿ ತತ್ವ ಜೊತೆಗೆ ಬರುತ್ತಾರೆ ರಾಗ, ಹಾಗೂ ಆಕಾಶದಲ್ಲಿರುವಂತಹ ಪ್ರಮುಖ ಗುಣ ಏನಪ್ಪಾ ಅಂದ್ರೆ ಶಬ್ದ. ಇವೆಲ್ಲವೂ ಸಹ ನಾವು ಹೊರಹೊಮ್ಮಿಸಬೇಕಾದ್ರೆ ಶಬ್ದ ಮಾಡ್ತೀವಿ. ಈಗ ಒಟ್ಟು 5 ಗುಣಗಳು ಆಕಾಶ ತತ್ವದಿಂದ, ವಾಯು ತತ್ವದಿಂದ ಪಂಚೀಕರಣದಿಂದ 10 ಗುಣಗಳು, ತೇಜ ತತ್ವದ ಪಂಚೀಕರಣದಿಂದ 15 ಗುಣಗಳು, ಅಪ್ಪು ತತ್ವದ ಪಂಚೀಕರಣದಿಂದ 20 ಗುಣಗಳು, ಪೃಥ್ವಿ ತತ್ವದ ಪಂಚೀಕರಣದಿಂದ 25 ಗುಣಗಳು. ಒಟ್ಟಾರೆಯಾಗಿ 75 ಗುಣಗಳು ಈ ಪಂಚೀಕರಣದಿಂದ ನಮ್ಮ ದೇಹದೊಳಗಡೆ ಉಂಟಾಗ್ತಾವು ಅನ್ನೋದನ್ನ ಈ ಕರ್ಣಹಾಸಿಗೆ ಒಳಗ ಚನ್ನಬಸವಣ್ಣವ್ರು ಹೇಳ್ತಾರೆ. ಹೇಗೆ 5 ಇದ್ದಿದ್ದು 10 ಆಗುತ್ತಂದ್ರೆ ಮೇಲಿನ 5 ತತ್ವಗಳು ವಾಯುವಿನ 5 ತತ್ವಗಳು ಸೇರಿ 10 ಆಗಿರುತ್ತೆ. ಕೆಳಗಡೆ ಬಂದಾಗ ತೇಜಕ್ಕೆ 15 ಯಾಕಂದ್ರೆ ಮೇಲೆ ಇರುವಂತಹ 5 ಆಕಾಶದ ತತ್ವಗಳು 10 ವಾಯು ತತ್ವಗಳು ಸೇರಿ ತೇಜದೊಳಗಡೆ 15 ತತ್ವಗಳಾಗ್ತವೆ. ಹೀಗೆ ಮೇಲೆ ಇರುವಂತಹ ಎಲ್ಲಾ ತತ್ವಗಳು ಸೇರ್ತಾ ಬಂದು ಒಟ್ಟು 75 ಗುಣಗಳು ನಮ್ಮೊಳಗೆ ಹುಟ್ಟುತ್ತಾವು. ನಮ್ಮೊಳಗಿರುವಂತ 75 ಗುಣಗಳಿಗೆ ಕಾರಣ ಏನಪ್ಪಾ ಅಂದ್ರೆ ಈ ಪಂಚೀಕರಣ ಅನ್ನೋದನ್ನ ಈ ಪಂಚೀಕರಣ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಪ್ರತಿಯೊಂದು ತತ್ವಗಳು ನಮ್ಮ ದೇಹದ ಯಾವ ಯಾವ ಭಾಗದಿಂದ ಪ್ರಕಟ ಆಗ್ತಾವು ನಾವು ನೋಡಿದೀವಿ. ಈಗ ತಾನೇ ನೋಡಿರುವಂತ ಎಲ್ಲಾ ತತ್ವಗಳು ಗುಣಗಳು ಯಾವ್ಯಾವ ಭಾಗದಿಂದ, ಪೃಥ್ವಿ ತತ್ವ ಯಾವ ಭಾಗದಿಂದ ಪ್ರಕಟ ಆಗ್ತದೆ ಅಂತಂದ್ರೆ ಅದು ಪೃಥ್ವಿಯ ಪ್ರಮುಖ ಅಂಶ ನಮ್ಮ ದೇಹದಲ್ಲಿ ಇರುವಂತ ಅಸ್ಥಿ ಧಾರಣ ಹೊತ್ಕೊಂಡು ಹೋಗುವಂತದ್ದು. ಈ ಪ್ರಕ್ರಿಯೆ ಮಾಡುವಂತಹದ್ದು ಕಾಲುಗಳು ಅಂತ ಕರಿತೀವಿ ನಾವು. ಇದರ ತತ್ವ ಪೃಥ್ವಿ ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿಂದ ಅದರ ತತ್ವ ಪ್ರಕಟ ಆಗ್ತದೆ. ಅಪ್ಪು ತತ್ವ ಉದರ ಅಥವಾ ಹೊಟ್ಟೆ ಭಾಗದಿಂದ ಅದು ಪ್ರಕಟ ಆಗ್ತದೆ. ಯಾಕಂದ್ರೆ ಅಪ್ಪು ತತ್ವ ಅಂದ್ರೆ ಜಲ, ನೀರಿನ ಸಂಗ್ರಹ, ಅಂದ್ರೆ ಮೂತ್ರ ಆಗಿರ್ಬೋದು, ರಕ್ತ ಪರಿಚಲನೆಗೆ ಆಗ್ತಿರುವಂತ ಈ ಕಿಡ್ನಿಗಳ ಶೋಷಿಕೆ ಆಗಿರ್ಬೋದು, ಎಲ್ಲವೂ ನಡೆಯುವಂತ ಕ್ರಿಯೆ ಯಾವುದಪ್ಪ ಅಂತಂದ್ರೆ ಉದರ ಅಥವಾ ಹೊಟ್ಟೆಯ ಭಾಗದಲ್ಲಿ. ತೇಜ ತತ್ವ ಅಂತಂದ್ರೆ ಅದು ಪಿತ್ತಕೋಶ ಅಂದ್ರೆ ಆಹಾರವನ್ನು ಜೀರ್ಣಿಸುವಂತ ಪ್ರಕ್ರಿಯೆ ನಡೆಯುವಂತ ಭಾಗ ತೇಜ ತತ್ವ ಇಲ್ಲಿಂದ ಪ್ರಾರಂಭ ಆಗ್ತದೆ. ವಾಯು ತತ್ವ ಅಂತಂದ್ರೆ ಶಬ್ದ, ಅದು ಕಂಠ ಅಥವಾ ಕೊರಳೆ ಭಾಗದಿಂದ ವಾಯು ತತ್ವ ಪ್ರಕಟ ಆಗ್ತದೆ.
ಆಕಾಶ ತತ್ವ ಏನದಲ್ಲ ಶಿರೋಭಾಗದಿಂದ ಪ್ರಕಟ ಆಗ್ತೈತೆ ಅಂತ ಹೇಳ್ತಾರೆ. ಹೀಗೆ ಪಂಚೀಕರಣದಿಂದ ಉಂಟಾಗುವಂತಹ ಗುಣಗಳು, ಲಕ್ಷಣಗಳು ಪ್ರಕಟ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ದೇಹದೊಳಗ ಈ ರೀತಿಯಾದಂತಹ 5 ಭಾಗಗಳಿಂದ ಪ್ರಕಟ ಆಗ್ತಾ ಇವೆ ಅನ್ನೋದನ್ನ ಕರುಣಾಸಿಗೆ ನಮಗೆ ಹೇಳ್ತದೆ. ಇದು ನಮ್ಮೆಲ್ಲರ ಅನುಭವಕ್ಕೂ ಬರುವಂತಹದ್ದು. ಇನ್ನು ಒಂದೊಂದು ತತ್ವದ ಬಗ್ಗೆ ಕರುಣಾಸಿಗೆಯ ಪಂಚ ಮಹಾಭೂತಗಳ ಪಂಚೀಕರಣದಲ್ಲಿ ಯಾವ ರೀತಿಯಾಗಿ ಚನ್ನಬಸವಣ್ಣವರು ವಚನದ ಆಧಾರವಾಗಿ ಇಟ್ಕೊಂಡು ಹೇಳ್ತಾರೆ ಅನ್ನೋದನ್ನ ನೋಡೋಣ. ಪೃಥ್ವಿಯ ಪಂಚೀಕರಣ. ಚಿತ್ತಂಚ ಪ್ರಾಣವಾಯುಶ್ಚ ನಾಸಿಕಾ ಗಂಧಮೇವಚ ಪಾಯಂ ಪಂಚವಿಧಂ ಪ್ರೋಕ್ತಮಿತ್ಯದ್ಭೂಮಿ ಪಂಚಕಂ ಎಂಬುದಾಗಿ ಇದು ಮೂಲ ಕರುಣಾಸಿಗೆಯ ವ್ಯಾಖ್ಯ. ಇದನ್ನ ಚನ್ನಬಸವಣ್ಣವರು ಕನ್ನಡದಲ್ಲಿ ಈ ರೀತಿಯಾಗಿ ಅದನ್ನ ಅನುವಾದಿಸ್ತಾರೆ. ಪೃಥ್ವಿಯಲ್ಲಿಯ ಪೃಥ್ವಿ ಪಾಯಿಂದ್ರಿಯ, ಪೃಥ್ವಿಯಲ್ಲಿಯ ಅಪ್ಪು ಗಂಧ, ಪೃಥ್ವಿಯಲ್ಲಿಯ ಅಗ್ನಿ ಘ್ರಾಣೇಂದ್ರಿಯ, ಪೃಥ್ವಿಯಲ್ಲಿಯ ವಾಯು ಪ್ರಾಣವಾಯು, ಪೃಥ್ವಿಯಲ್ಲಿಯ ಆಕಾಶ ಚಿತ್ತ. ಈ 5 ಪೃಥ್ವಿಯ ಪಂಚೀಕರಣ. ನಾವು ಈಗ ಪ್ರಾರಂಭದಲ್ಲಿ ನೋಡಿದ್ವಿ, ಪೃಥ್ವಿ ತತ್ವದಲ್ಲಿ ಪೃಥ್ವಿ ತತ್ವ ಬೆರೆತ್ರೆ ಅವು ಪಾಯಿಂದ್ರಿಯಗಳಾಗ್ತಾವು. ಪೃಥ್ವಿ ತತ್ವದಲ್ಲಿ ಅಪ್ಪು ತತ್ವ ಬೆರೆತ್ರೆ ಅದು ಗಂಧ ರೂಪದಲ್ಲಿ ಪ್ರಕಟ ಆಗ್ತದೆ. ಪೃಥ್ವಿ ತತ್ವದಲ್ಲಿ ಅಗ್ನಿ ಬೆರೆತ್ರೆ ಅದು ಘ್ರಾಣೇಂದ್ರಿಯಗಳಾಗ್ತಾವು. ಪೃಥ್ವಿ ತತ್ವದಲ್ಲಿ ವಾಯು ತತ್ವ ಬೆರೆತ್ರೆ ಅದು ಪ್ರಾಣವಾಯು ಆಗ್ತದೆ ಅಂತ ಹೇಳಿ ಈ ರೀತಿ ಪಂಚೀಕರಣವನ್ನು ಹೇಳ್ತಾ ಹೋಗ್ತಾರೆ. ಅದರದ್ದು ಪ್ರತಿಯೊಂದು ಅಂಶವನ್ನ ಇಲ್ಲಿ ನೋಡೋಣ. ಪೃಥ್ವಿಯ ಪಂಚೀಕೃತಿಯಲ್ಲಿ ಅದು ತನ್ನ ಅರ್ಧ ಭಾಗವನ್ನು ಉಳಿಸಿಕೊಳ್ಳೋದ್ರಿಂದ ಪೃಥ್ವಿಯಲ್ಲಿಯ ಪೃಥ್ವಿ ಪಾಯ್ ಇಂದ್ರಿಯ ಅಂತಾರೆ. ಪಾಯ್ ಇಂದ್ರಿಯ ಅಂತಂದ್ರೆ ಅದು ಗುದ, ಇದು ಕರ್ಮೇಂದ್ರಿಯ. ಗುದದ ಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರ ಅದು ನಮ್ಮ ದೇಹದಲ್ಲಿರುವಂತಹ ವ್ಯಾಜ್ಯ ಪದಾರ್ಥವನ್ನ ಹೊರ ಹಾಕುವುದು. ಈ ಹೊರ ಹಾಕುವಂತ ಕ್ರಿಯೆ ಮಾಡೋದಕ್ಕೋಸ್ಕರವಾಗಿ ಅದಕ್ಕೆ ಕರ್ಮೇಂದ್ರಿಯ ಅಂತ ಕರೀತಾರೆ. ಇದು ನಮ್ಮ ಈ ಗುದ ಅನ್ನುವಂತ ಭಾಗ ಪೃಥ್ವಿ ತತ್ವ ಅಂದ್ರೆ ಪೃಥ್ವಿಯೊಳಗೆ ಪೃಥ್ವಿ ತತ್ವ ಬೆರೆಯೋದ್ರ ಮೂಲಕ ಅದು ನಮ್ಮ ದೇಹದಲ್ಲಿರುವಂತ ಈ ಗುದ ಕರ್ಮೇಂದ್ರಿಯ ಕೆಲಸವನ್ನ ಮಾಡ್ತೈತಿ. ಈ ಕಾರಣಕ್ಕಾಗಿ ಇದಕ್ಕ ಪೃಥ್ವಿ ತತ್ವದ ಪ್ರಧಾನ ಅಂಗ ಅಂತ ಕರೀತಾರೆ. ಪೃಥ್ವಿ ತತ್ವದೊಳಗೆ ಅಪ್ಪು ತತ್ವ ಬೆರೀತಪ್ಪ ಅಂತಂದ್ರೆ ಅದು ಗಂಧ ಅಂತ ಕರೀತಾರೆ. ಪೃಥ್ವಿ ತತ್ವದೊಳಗೆ ಅಪ್ಪು ತತ್ವ ಬೆರೆಯುವುದು ಅಂತಂದ್ರೆ ಈಗ ನಾವು ಅಪ್ಪು ತತ್ವ ದ್ರವ ರೂಪದಲ್ಲಿ ಇರುತ್ತೆ, ಪೃಥ್ವಿ ಅನ್ನುವಂಥದ್ದು ಘನ ರೂಪದಲ್ಲಿ ಇರ್ತದೆ. ಘನವಾಗಿರುವಂತದ್ದು ಹೆಚ್ಚು ವಾಸನೆಯಿಂದ ಕೂಡಿರೋದಿಲ್ಲ. ದ್ರವ ರೂಪ ಬೆರೆತಾಗ ಮಾತ್ರ ವಾಸನೆ ಬರ್ತದೆ. ಅದು ಮಲ ಆಗಿರ್ಬಹುದು, ಮೂತ್ರ ಆಗಿರ್ಬಹುದು, ಬೆವರು ಆಗಿರ್ಬಹುದು. ಈ ಬೆವರು ಅನ್ನುವಂಥದ್ದು ಅದರ ಗಂಧ ಅಂತಂದ್ರೆ ಅದರ ವಾಸನೆ ಏನು ಬರ್ಬೇಕಾಗಿತ್ತಪ್ಪ ಅಂದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪೃಥ್ವಿ ತತ್ವದ ಜೊತೆಗೆ ಅಪ್ಪು ತತ್ವ ಬೆರೆತಿರ್ತದೆ. ಇನ್ನು ಪೃಥ್ವಿ ತತ್ವದ ಜೊತೆಗೆ ತೇಜ ತತ್ವ ಬೆರೆತ್ರೆ ಘ್ರಾಣೇಂದ್ರಿಯಗಳು ಆಗ್ತವೆ. ಘ್ರಾಣೇಂದ್ರಿಯಗಳು ಅಂತಂದ್ರೆ ಈ ವಾಸನೆ ಇಂದ್ರಿಯಗಳು. ಅವು ತೇಜ ತತ್ವ ಜೊತೆಗೆ ಬೆರೆಯೋದರ ಮೂಲಕವಾಗಿ ನಮಗೆ ಆ ವಾಸನೆಯ ರೂಪದಲ್ಲಿ ಹೊರ ಹೊಮ್ತಾವ ಅಂತ. ಇನ್ನು ಪೃಥ್ವಿ ತತ್ವ ಜೊತೆಗೆ ವಾಯು ತತ್ವ ಬೆರೆತ್ರೆ ಪ್ರಾಣವಾಯು ಆಗ್ತದೆ ಅಂತ ಹೇಳ್ತಾರೆ. ಅದು ತಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರಾಣವಾಯು ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತ ಎಲ್ಲ ಅವಯವಗಳಿಗೆ ಪ್ರಾಣಶಕ್ತಿಯನ್ನ ಅಂದ್ರೆ ಆಕ್ಸಿಜನ್ ಅನ್ನ ಸಪ್ಲೈ ಮಾಡುವುದು ಅಂತ ಒಂದು ಪ್ರಮುಖ ವಾಯು. ಇದು ಇರದೇ ಇದ್ರೆ ನಮಗೆ ಉಸಿರಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದು ಪೃಥ್ವಿ ತತ್ವ ಪ್ರಧಾನವಾಗಿರೋ ಅಂಶ ಜೊತೆಗೆ ಬೆರೆತಿರುವಂತದ್ದು. ಇನ್ನು ಮುಂದಿನ ತತ್ವದಲ್ಲಿ ನೋಡ್ತೀವಿ, ವಾಯು ತತ್ವ ಪೃಥ್ವಿ ಬೆರೆತ್ರೆ ಏನಾಗ್ತದೆ. ಇಲ್ಲಿ ಪೃಥ್ವಿ ತತ್ವದೊಳಗ ವಾಯು ಬೆರೆತಾಗ ಅದು ಪ್ರಾಣವಾಯು ಅಂತ ಕರೆದು. ಇನ್ನು ಪೃಥ್ವಿ ತತ್ವ ಜೊತೆಗೆ ಆಕಾಶ ತತ್ವ ಬೆರೆತಿದ್ರೆ ಅದು ಚಿತ್ತವನ್ನ ರೂಪದಲ್ಲಿ ನಮ್ಗೆ ಪ್ರಕಟ ಆಗ್ತೈತೆ. ಅಂದ್ರೆ ನಮ್ಮ ಮನಸ್ಸಿನ ಭಾವನೆ ಒಳಗೆ ಇರುವಂತದ್ದು. ಇಲ್ಲಿ ನಾವು ನೋಡ್ತಾ ಹೋಗೋಣ, ಪ್ರತಿ ಒಂದು ಅವಯವಗಳು ಏನದಾವಲ್ಲ, ಚಿತ್ತ ಅನ್ನುವಂಥದ್ದು ಆಕಾಶ ತತ್ವ ಬೆರೆತಿರೋದ್ರಿಂದಲೇ ಅದನ್ನ ನೋಡೋದಕ್ಕಾಗೋದಿಲ್ಲ. ವಾಯು ತತ್ವವು ಸಹ ಅದು ಪ್ರಾಣವಾಯುವನ್ನ ನೋಡೋದಕ್ಕಾಗೋದಿಲ್ಲ. ಘ್ರಾಣೇಂದ್ರಿಯ ಅಂದ್ರೆ ವಾಸನೆ ಅನ್ನುವಂಥದ್ದು ಅದು ಮೂಗಿನಿಂದ ಬರ್ತದೆ. ಅಂದ್ರೆ ತೇಜದಿಂದ ನಮಗೆಲ್ಲ ಗೋಚರಿಸುವಂತವು ಪೃಥ್ವಿ ಅಪ್ಪು ತೇಜ. ಆ ಕಾರಣಕ್ಕಾಗಿ ನಮ್ಗೆ ಘ್ರಾಣೇಂದ್ರಿಯ ನಮಗೆ ಗೋಚರವಾಗ್ತದೆ. ಈ ಘ್ರಾಣೇಂದ್ರಿಯ ಏನೇನ ಘ್ರಾಣಿಸ್ತದ ಅಂತಂದ್ರೆ ಗಂಧವನ್ನ ಘ್ರಾಣಿಸ್ತದೆ. ಅದು ಗುದ ಅನ್ನುವಂಥದ್ದು ಪೃಥ್ವಿ ತತ್ವದ ಪ್ರಮುಖ ಭಾಗ. ಹೇಳ್ತಾ ಹೋಗ್ತಾರರು, ಪಂಚೀಕರಣವು ಜಗದುತ್ಪತ್ತಿಯನ್ನು, ಜಗತ್ತಿನಲ್ಲಿಯ ಪಿಂಡಗಳ ಜನನವನ್ನು, ಜೀವಿಗಳ ಜನನಕ್ಕೆ ಪಂಚಮಹಾಭೂತಗಳ ಪಂಚೀಕರಣ ಅವಶ್ಯಕತೆ ಹಾಗೂ ಅದರ ಪರಿಣಾಮಗಳನ್ನು ವಿವರವಾಗಿ ನಿರೂಪಿಸುತ್ತದೆ. ಆಧುನಿಕ ವೈದ್ಯ ವಿಜ್ಞಾನವು ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶಗಳೆಂಬ ಪಂಚಮಹಾಭೂತಗಳನ್ನ
ತಮ್ಮದೇ ಆದಂತ ಭಾಷೆಯಾಗಿರುವಂತ ಮಣ್ಣು, ನೀರು, ಶಾಖ, ಗಾಳಿ, ಸ್ಥಳ ಅಥವಾ ಬಯಲುಗಳನ್ನಾಗಿ ಪರಿಗಣಿಸ್ತದೆ. ಎಕ್ಸಾಕ್ಟ್ಲಿ ಸೇಮ್ ಅದು. ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ ಅನ್ನೋದನ್ನ ಕರ್ಣಸಿಗೆ ಹೇಳಿದ್ರೆ, ವೈದ್ಯರು ಹೇಳುವಂತದ್ದು ಮಣ್ಣು, ನೀರು, ಶಾಖ, ಗಾಳಿ ಮತ್ತು ಬಯಲು ಅಂತ ಹೇಳಿ ಅವ್ರು ಬಳಕೆ ಮಾಡ್ತಾರೆ. ಇದ್ರೊಳಗಡೆ ಒಂದು ಕೊರತೆ ಆದ್ರೂ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ವೈದ್ಯ ವಿಜ್ಞಾನ ಹೇಳಿದ್ರೆ, ಕರ್ಣರಾಶಿ ಒಳಗ ಪೃಥ್ವಿ, ಅಪ್ಪು, ಅಗ್ನಿ, ವಾಯು, ಆಕಾಶ ಇದ್ರೊಳಗ ಒಂದ್ ಅಂಶ ಕಡಿಮೆ ಇದ್ರೂ ಜೀವಿಸಕ್ ಆಗಲ್ಲ ಅಂತ ಹೇಳ್ತಾರೆ. ಇವುಗಳಿಂದಲೇ ಮನುಷ್ಯನ ದೇಹದ ರಚನೆ ಆಗಿರ್ತದೆ. ಮಣ್ಣಿನಲ್ಲಿ ಖನಿಜ ಪದಾರ್ಥಗಳಿವೆ, ಅವುಗಳೇ ಮೂಲ ಪದಾರ್ಥಗಳು. ಉದಾಹರಣೆಗೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಈ ಲೋಹ ಪದಾರ್ಥಗಳು ಸೋಡಿಯಂ ಕ್ಲೋರೈಡ್ ಅಂದ್ರೆ ಉಪ್ಪು, ಪೊಟ್ಯಾಷಿಯಂ ಕ್ಲೋರೈಡ್ ಅಂದ್ರೆ ಕಲ್ಲುಪ್ಪು. ಇವೆರಡೂ ಪದಾರ್ಥಗಳು ರಕ್ತದಲ್ಲಿ ಮತ್ತು ರಕ್ತವಲ್ಲದ ಇತರ ಜೀವ ದ್ರವಗಳಲ್ಲಿ ಇದ್ದು ಇವು ಅತ್ಯವಶ್ಯಕವಾದ ಲವಣಗಳಾಗಿ ನಮ್ಮ ದೇಹದೊಳಗೆ ಇವು ಇರ್ಲೇಬೇಕು. ಇರ್ಲೇಬೇಕಪ್ಪ ಅಂದ್ರೆ ನಮ್ಮ ದೇಹದೊಳಗ ಪೃಥ್ವಿ ತತ್ವ ಬೇಕು ಅಂತ ಅರ್ಥ. ಸ್ನಾಯುಗಳ ಆಕುಂಚನ ಪ್ರಸರಣ ಕ್ರಿಯೆಗೆ ಶಕ್ತಿಗೆ ಅಂದ್ರೆ ಈ ಒಂದು ಉಪ್ಪು ಅಂತಂದ್ರೆ ನಮ್ಮ ಭಾಷೆ ಒಳಗೆ ಉಪ್ಪು ಆಗಿರ್ಬೋದು, ಕನ್ನಡ ಭಾಷೆ ಒಳಗದು ಪೃಥ್ವಿ ತತ್ವ. ಹೀಗೆ ಕಬ್ಬಿಣವು ಕೆಂಪು ರಕ್ತ ಕಣಗಳಲ್ಲಿನ ಹಿಮೋಗ್ಲೋಬಿನ್ ಎಂಬ ವಸ್ತುವಿಗೆ ಸೇರಿಕೊಂಡಿದೆ. ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗ್ತೈತೆ. ನೋಡ್ರಿ, ಪೃಥ್ವಿ ತತ್ವದ ಕೊರತೆ ಆಯ್ತಪ್ಪ ಅಂತಂದ್ರೆ ರಕ್ತಹೀನತೆ ಬರ್ತೈತಿ. ಅವಾಗ ವೈದ್ಯರು ಕೊಡುವಂತ ಔಷಧ ಏನಿರ್ತಪ್ಪ ಅಂದ್ರ ಪೃಥ್ವಿ ತತ್ವವನ್ನು ಬಾಡಿಗೆ ಸೇರಿಸುವಂತದ್ದೇ ಔಷಧ ರೂಪದಲ್ಲಿ ಕೊಡ್ತಾರೆ. ಆ ಕಾರಣಕ್ಕಾಗಿನೇ ಈ 5 ತತ್ವಗಳ ಯಾವುದೇ ಕೊರತೆ ಆದ್ರೂ ಸಹ ನಮಗೆ ವ್ಯಾಧಿ ಬರುತ್ತೆ ಅಥವಾ ನಮ್ಮ ಜೀವಕ್ಕೆ ತೊಂದರೆ ಆಗ್ತದೆ ಅನ್ನೋದಕ್ಕೋಸ್ಕರವಾಗಿ ಯಾವ ತತ್ವ ಕೊರತೆ ಇದೆ ಆ ತತ್ವವನ್ನ ಬಾಹ್ಯವಾಗಿ ಪೂರೈಸುವುದೇ ಔಷಧ. ಹೇಳ್ತಾರ ನೋಡ್ರಿ, ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ತಾಮ್ರ ಮತ್ತು ಮ್ಯಾಂಗನೀಸ್ ಲೋಹಗಳು ಕೂಡ ರಕ್ತದ ಹಿಮೋಗ್ಲೋಬಿನ್ ತಯಾರಿಕೆಗೆ ಬೇಕಾಗ್ತಾವ. ಕ್ಯಾಲ್ಸಿಯಂ ಮತ್ತು ರಂಜಕಗಳು ಎಲುಬು ಮತ್ತು ಮೃದ್ವಸ್ಥಿಗಳಲ್ಲಿ ಹೇರಳವಾಗಿರ್ತದೆ. ನಮ್ಗೆ ಏನಾದ್ರೂ ನಮ್ ಬಾಡಿ ಪೇನ್ ಆಗ್ತಿತ್ತಪ್ಪ ಅಂದ್ರ ಅಥವಾ ನಮ್ಗೆ ಜಾಯಿಂಟ್ ಪೇನ್ಸ್ ಇತ್ತಪ್ಪ ಅಂತಂದ್ರ ಅಲ್ಲಿ ವೈದ್ಯರು ಕೊಡುವಂತ ಔಷಧ ಎದರಿಂದ ಹೊಂದಿರ್ತದಪ್ಪ ಅಂದ್ರೆ ಅದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರುತ್ತೆ. ಕ್ಯಾಲ್ಸಿಯಂ ಅನ್ನುವಂಥದ್ದು ಪೃಥ್ವಿ ತತ್ವದ ಒಂದು ಅಂಶ. ಅದು ಆ ಪೃಥ್ವಿ ತತ್ವದ ಅಂಶವನ್ನ ನಮ್ಮ ದೇಹದೊಳಗೆ ಕೊರತೆ ಆಗಿರುವುದನ್ನ ಸಮತೋಲನ ತರೋದಕ್ಕೋಸ್ಕರವಾಗಿ ಬಾಹ್ಯವಾಗಿ ಅದನ್ನ ಔಷಧ ರೂಪದಲ್ಲಿ ನಮ್ಮ ದೇಹವನ್ನ ಅವರು ಸೇರಿಸ್ತಾರೆ. ಇದನ್ನೇ ಕರ್ಣಾಶಿಗಳೊಳಗೆ ಹೇಳ್ತಾರೆ, ದೇಹ ಅಥವಾ ಎಲುಬು ಅಥವಾ ಅಸ್ಥಿ ಅದು ಗಟ್ಟಿಯಾಗಿರ್ಬೇಕಾಯ್ತಂದ್ರ ಪೃಥ್ವಿ ತತ್ವ ಪ್ರಧಾನವಾಗಿರ್ಬೇಕಾಗ್ತದೆ. ಅದರದ ಅಂಶಗಳು ಇರುವಂತಹ ಆಹಾರವನ್ನ ನಾವು ಸ್ವೀಕರಿಸಬೇಕಾಗ್ತತಿ. ಈ ಕರ್ಣಹಾಸಿಕೆಗೆ ಪರ್ಯಾಯವಾಗಿ ಅಂದ್ರೆ ಕರ್ಣಹಾಸಿಕೆಯಲ್ಲಿ ಹೇಳಿರುವಂತಹ ಅಂಶಗಳನ್ನ ಅಂಗದೊಳಗೆ ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಪೂರೈಸೋದಕ್ಕೋಸ್ಕರವಾಗಿ ಹುಟ್ಕೊಂಡಿರುವಂತಹದ್ದೇ ಅದು ಬಹುಶಃ ಆಯುರ್ವೇದ ಇರಬಹುದು ಅಂತ ಹೇಳಿ ನಾವು ಭಾವಿಸಬಹುದು. ಇಲ್ಲಿ ಹೇಳ್ತಾರ ಅವರು, 70 kg ತೂಕದ ಒಬ್ಬ ವ್ಯಕ್ತಿಯ ದೇಹದಲ್ಲಿ 1200 ಗ್ರಾಂ ಕ್ಯಾಲ್ಸಿಯಂ ಇರ್ತದ ಅಂತ ಹೇಳ್ತಾರೆ. ಅಂದ್ರೆ ಈ ರೇಷಿಯೋವನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ಕರ್ಣಶಿಗಳಿಗೆ ಇರುವಂತ ಪೃಥ್ವಿ ಪ್ರಧಾನ ತತ್ವದ ಅರ್ಧ ಭಾಗ ಅನ್ನುವಂಥದ್ದನ್ನ ಸತ್ಯ ಅಂತ ಅನಿಸ್ತದೆ. ಹಾಗೇನೆ ಮ್ಯಾಗ್ನೀಸಿಯಂ ಲೋಹ ಸ್ವಲ್ಪ ಪ್ರಮಾಣದಲ್ಲಿ ಸ್ನಾಯು ಮತ್ತು ಎಲುಬುಗಳಲ್ಲಿ ಸಂಗ್ರಹವಾಗಿದ್ದು ಅದು ಸಹ ದೇಹಕ್ಕೆ ಅವಶ್ಯಕ. ಗಂಧಕ, ಅಲ್ಯೂಮಿನಿಯಂ, ಸಿಲಿನಿಯಂ ಮುಂತಾದ ಖನಿಜಗಳು ಸಹ ದೇಹದ ವಿವಿಧ ಭಾಗಗಳಿಗೆ ಬೇಕಾಗ್ತದೆ. ಇವೆಲ್ಲ ಖನಿಜಗಳು ಅಂತ ಏನ್ ಕರಿತೀವಿಲ್ಲ ನಾವು, ಅವೆಲ್ಲವೂ ಸಹ ಪೃಥ್ವಿ ತತ್ವವನ್ನೇ ಬೋಧಿಸುವಂತವು. ಇದು ಪೃಥ್ವಿ ತತ್ವದ ಪಂಚೀಕೃತಿ. ಇನ್ನ ಎರಡನೆಯದಾಗಿ ಉದಕ ಅಥವಾ ಅಪ್ಪು ತತ್ವದ ಪಂಚೀಕೃತಿ. ಇಲ್ಲಿ ಹೇಳ್ತಾರ ಅವರು, ಬುದ್ಧಿಶ್ಚಾಪಮಾನ ವಾಯುಶ್ಚ ಜಿಹಾಚ ರಸ ಏವಚ ಗುಹ್ಯಂ ಪಂಚವಿಧಂ ಪ್ರೋಕ್ತಾಮಿತ್ಯಜ್ವಲ ಪಂಚಕಂ ಎಂಬುದಾಗಿ ಅದರ ಸಂಸ್ಕೃತದೊಳಗೆ ಹೇಳಿ ಅದನ್ನ ಕನ್ನಡೀಕರಿಸ್ತಾರ ಅವರು. ಅವ್ರು ಹೇಳ್ತಾರೆ, ಹಾಗಂದ್ರೆ ಉದಕದಲ್ಲಿಯ ಪೃಥ್ವಿ ಗುಹೇಂದ್ರಿಯ. ಉದಕದೊಳಗ ನಮ್ದು ಪೃಥ್ವಿ ಬೆರಿತಪ್ಪ ಅಂತಂದ್ರ ಅದು ಗುಹೇಂದ್ರಿಯ ಆಗ್ತದ. ಉದಕದಲ್ಲಿ ಅಪ್ಪು ಬೆರಿತಪ್ಪ ಅಂತಂದ್ರೆ ಅದು ಜಿಹೇಂದ್ರಿಯ, ಅದು ರಸ ಉತ್ಪಾದನೆ ಆಗ್ತದೆ. ಉದಕದಲ್ಲಿ ಅಗ್ನಿ ಬೆರೆತ್ರೆ ಅದು ಜಿಹೇಂದ್ರಿಯ ಆಗ್ತದೆ. ಉದಕದಲ್ಲಿ ವಾಯು ಬೆರೆತ್ರೆ ಅದು ಅಪಾನ ವಾಯು ಆಗ್ತದೆ. ಉದಕದಲ್ಲಿ ಆಕಾಶ ಬೆರೆತ್ರೆ ಅದು ಬುದ್ಧಿಯಾಗಿ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ. ಹೀಗೆ ಪ್ರತಿ ಒಂದು ಅಂಶಗಳ ಸಮ್ಮಿಳಿತದಿಂದ ಏನು ಉಂಟಾಗ್ತದೆ ಅನ್ನೋದರ ಕುರಿತಾಗಿ ಅವರು ಬಹಳ ಸ್ಪಷ್ಟವಾಗಿ ನಮ್ಗೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ಅವ್ರು ಹೇಳ್ತಾರೆ, ಉದಕದಲ್ಲಿಯ ಪೃಥ್ವಿ ಬೆರೆತ್ರೆ ಅದು ಗುಹ್ಯ ಆಗ್ತದೆ. ಗುಹೇಂದ್ರಿಯ ಅಂತಂದ್ರೆ ಅದೊಂದು ಕರ್ಮೇಂದ್ರಿಯ, ಅದು ರಸತತ್ವವನ್ನ
ಉಂಟು ಮಾಡುವಂತದ್ದು. ಅದು ಅಪ್ಪು ನೋಡ್ರಿ, ಇಲ್ಲಿ ಪ್ರಧಾನವಾಗಿರುವಂತದ್ದು ಉದಕದಲ್ಲಿ ಅಪ್ಪು ಅಂದ್ರೆ ಅಪ್ಪುವಿನೊಳಗೆ ಅಪ್ಪು ಬೆರೆಯುವಂಥದ್ದು. ಅಪ್ಪುವಿನೊಳಗೆ ಅಪ್ಪು ಬೆರೆತ್ರೆ ಅದು ರಸವನ್ನ ಉತ್ಪಾದನೆ ಮಾಡ್ತದೆ. ನಮ್ಮ ದೇಹದಲ್ಲಿರುವಂತ ಎಲ್ಲಾ ರಸಗಳು ನಾವು ಹಿಂದೆ ನಾವು ಪ್ರಾರಂಭದಲ್ಲಿ ನೋಡಿದೀವಿ. ಯಾವ ಯಾವ್ದು ರಸಗಳು ಅಂತಂದ್ರೆ ಅದು ಲಾಲಾರಸ ಇರಬಹುದು, ಮೂತ್ರ ಇರಬಹುದು, ಬೆವರು ಇರಬಹುದು, ರಕ್ತ ಇರಬಹುದು. ದ್ರವ ರೂಪದಲ್ಲಿ ಏನು ನಮ್ಮ ದೇಹದಲ್ಲಿ ಸಂಚಲಿಸ್ತದಲ್ಲ ಅದ್ರೊಳಗೆ ಪ್ರಧಾನವಾಗಿರುವಂತ ಅಂಶ ಯಾವ್ದಪ್ಪ ಅಂದ್ರೆ ಅಪ್ಪು ತತ್ವ. ಈ ಅಪ್ಪು ತತ್ವ ಜೊತೆಗೆ ಅಗ್ನಿ ತತ್ವ ಬೆರೆತ್ರೆ ಜಿಹೇಂದ್ರಿಯ ಅಂತ ಕರಿತೀವಿ. ಜಿಹೇಂದ್ರಿಯ ಅಂತಂತಂದ್ರೆ ನಾಲಿಗೆ ಹೇಳ್ತಾರೆ ಇಲ್ಲಿ. ಅಪ್ಪು ತತ್ವ ಜೊತೆಗೆ ಅರ್ಧ ಭಾಗ ಅಪ್ಪುನ ಬೆರೆತುಕೊಂಡು ಉಳಿದ ಅರ್ಧ ಭಾಗ ಪೃಥ್ವಿ ಸೇರಿದ್ರೆ ಅದು ಗುಹೇಂದ್ರಿಯ ಆಗ್ತದೆ. ಇಲ್ಲಿ ಹೇಳ್ತಾರೆ ಅಪ್ಪು ಜೊತೆ ಬೆರೆದ್ರೆ ರಸ, ಅಪ್ಪು ಪೃಥ್ವಿ ಜೊತೆ ಬೆರೆದ್ರೆ ಗುಹೇಂದ್ರಿಯ, ಅಪ್ಪು ಜೊತೆಗೆ ತೇಜ ಬೆರೆತ್ರೆ ಜಿಹೇಂದ್ರಿಯ ಅಥವಾ ನಾಲಿಗೆ, ಅಪ್ಪುವಿನ ಜೊತೆಗೆ ವಾಯು ಸೇರಿದ್ರೆ ಅದು ಅಪಾನ ವಾಯು, ಅಪ್ಪುವಿನ ಜೊತೆಗೆ ಆಕಾಶ ಸೇರಿದ್ರೆ ಅದು ಬುದ್ಧಿ ಆಗ್ತದೆ ಅಂತ. ಇಲ್ಲಿ ಹೇಳ್ತಾರೆ ದೇಹದಲ್ಲಿ ನೀರು 60% 70% ಇರಬೇಕು ಅಂತೇಳಿ. ಇದು ಎಲ್ಲಾ ಜೈವಿಕ ಕ್ರಿಯೆಗಳು ನಡೆಸೋದಕ್ಕೆ ಕಾರಣ ಈ ಜಲನೆ. ಆದ್ದರಿಂದ ರಕ್ತ ಪರಿಚಲನೆ ಮತ್ತು ತ್ಯಾಜ್ಯ ವಸ್ತುಗಳ ವಿಸರ್ಜನೆಗೆ ನೀರು ಅವಶ್ಯಕವಾಗಿ ಬೇಕೇ ಬೇಕು ದೇಹದಲ್ಲಿ. ನೀರು ರಾಸಾಯನಿಕವಾಗಿ ಜಲಜನಕ ಮತ್ತು ಆಮ್ಲಜನಕ ಎಂಬ 2 ಅನಿಲಗಳ ಸಂಯೋಜನೆಯಿಂದ ಆಗಿದೆ ಅಂತ ಹೇಳ್ತಾರೆ, H2O ಅಂತೇಳಿ. ನಾವು ವಾಸ್ತವವಾಗಿ ನೋಡಿದ್ರೆ ಅನಿಲಗಳು ಅಂತಂದ್ರೆ ವಾಯು ತತ್ವನೇ, ಜಲಜನಕ ಮತ್ತು ಆಮ್ಲಜನಕ. ಆದ್ರೆ ಇಲ್ಲಿ ಒಂದರ್ಥದಲ್ಲಿ ನೀರು ಅನ್ನುವಂಥದ್ದು ವಾಯುವಿನಿಂದ ಅಪ್ಪು ಹುಟ್ಟಿದೆ ಅಂತ ಹೇಳ್ಬೋದು. ಆದ್ರೆ ನೀರ್ ಇಲ್ಲಪ್ಪ ಅಂದ್ರೆ ದೇಹದಲ್ಲಿ ಯಾವ ಕೆಲಸನೂ ನಡೆಯುವುದಿಲ್ಲ. ಆ ಕಾರಣಕ್ಕಾಗಿ ಈ ಅಪ್ಪು ತತ್ವದ ಪ್ರಧಾನವಾಗಿರುವಂತಹ ಅಂಶ ಯಾವುದಂದ್ರೆ ರಸ. ಈ ರಸ ಅನ್ನುವಂಥದ್ದು, ದ್ರವ ಅನ್ನುವಂಥದ್ದು ನಮ್ಮ ದೇಹದೊಳಗ ಕಡಿಮೆ ಆಯ್ತಂದ್ರ ನಮಗ ವೈದ್ಯರು ಹೇಳುವಂತ ಪದ ನಿರ್ಜಲೀಕರಣ, ಡಿಹೈಡ್ರೇಷನ್ ಆಗಿದೆ ಅಂತ ಹೇಳ್ತಾರೆ. ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರವಾಗಿ ನಮ್ಮ ದೇಹದೊಳಗ ದ್ರವ ರೂಪ ಪದಾರ್ಥಗಳನ್ನ ಅವರು ಹೆಚ್ಚೆಚ್ಚು ಸ್ವೀಕರಿಸೋದಕ್ಕೆ ಹೇಳ್ತಾರೆ. ಅದನ್ನ ಇಂಡೈರೆಕ್ಟ್ ಆಗಿ ಅದು ವೈದ್ಯರು ನಮಗೆ ಪೂರೈಸ್ತಾರೆ. ಇದು ಅಪ್ಪು ತತ್ವದ್ದು. ಇನ್ನು ಅಗ್ನಿ ತತ್ವಕ್ಕೆ ಬಂದ್ರೆ ಅಗ್ನಿ ತತ್ವದಲ್ಲಿ ಹೇಳ್ತಾರೆ ಅವರು, ಅಹಂಕಾರೋ ವ್ಯಾನ ವಾಯು ನೇತ್ರ ರೂಪಂ ತದೈವ ಚ ಪಾದಂ ಪಂಚವಿಧಂ ಪ್ರೋಕ್ತಾಮಿತ್ಯ ಜ್ವಲ ಪಂಚಕಂ ಎಂಬುದಾಗಿ. ಅಂದ್ರೆ ಅಗ್ನಿಯಲ್ಲಿಯ ಪೃಥ್ವಿ ಪಾದೇಂದ್ರಿಯ, ಅಗ್ನಿಯಲ್ಲಿಯ ಅಪ್ಪು ರೂಪು, ಅಗ್ನಿಯಲ್ಲಿಯ ಅಗ್ನಿ ನೇತ್ರೇಂದ್ರಿಯ, ಅಗ್ನಿಯಲ್ಲಿಯ ವಾಯು ವ್ಯಾನವಾಯು, ಅಗ್ನಿಯಲ್ಲಿಯ ಆಕಾಶ ಅಹಂಕಾರ. ಈ 5 ಅಗ್ನಿಯ ಪಂಚೀಕೃತದ ಅಂಶಗಳು ಅಂತ ಹೇಳ್ತಾರೆ. ಏನದು ಅರ್ಥ? ಪ್ರಧಾನ ಅಂಶ ಯಾವುದು? ಅಗ್ನಿ. ಅಗ್ನಿಯು ಪಂಚೀಕರಣದಲ್ಲಿ ಅರ್ಧ ಭಾಗ ಉಳಿಸಿಕೊಂಡಾಗ ಪೃಥ್ವಿ ಅಂಶ ಸೇರಿತಪ್ಪ ಅಂದ್ರೆ ಅದು ಪಾಯೇಂದ್ರಿಯ ಅಂತ ಆಗ್ತದೆ, ಪಾದೇಂದ್ರಿಯ. ಅಗ್ನಿ ಜೊತೆಗೆ ಅಗ್ನಿ ಬೆರೆಯುವಂಥದ್ದು ಅಂದ್ರೆ ಪ್ರಧಾನವಾಗಿರುವಂಥದ್ದು. ತೇಜ ತತ್ವ ಅಂತಂದ್ರೆ ನೇತ್ರೇಂದ್ರಿಯಗಳು ಅಂದ್ರೆ ಕಣ್ಣು ಅಂತ ಆ ಭಾಗವನ್ನು ನಾವು ಕರಿತೀವಿ. ಅಗ್ನಿಯ ಜೊತೆಗೆ ಜಲತತ್ವ ಬೆರೆತ್ರೆ ಅದು ರೂಪ ಅಂತ ಹೇಳ್ತೀವಿ. ಇದು ರೂಪ ಮತ್ತು ಇದು ಕಣ್ಣು ಅನ್ನುವಂಥದ್ದು 2 ಸಂಬಂಧಿಸಿರುವಂಥದ್ದು. ನೋಡ್ರಿ, ಕಣ್ಣಿನೊಳಗಡೆ ಯಾವ ರೀತಿಯಾದಂತಹ ಒಂದು ತೇಜಸ್ಸು ಅಂತ ಕರಿತೀವಲ್ಲ, ಆ ತೇಜಸ್ಸು ಉಂಟಾಗುವುದು ತೇಜ ತತ್ವದಿಂದನೇ. ಮನೋವಿಜ್ಞಾನಿಗಳು ಒಂದು ಪ್ರಯೋಗವನ್ನು ಮಾಡಿದ್ರು. ಕಣ್ಣಿನೊಳಗಡೆ ಬೆಂಕಿ ಇದೆ ಅಥವಾ ಅದು ಅಗ್ನಿ ಇದೆ, ಅಗ್ನಿ ನೇತ್ರ ಅಂತ ಕರೀತಾರೆ. ಅಗ್ನಿ ಹೇರೋದಕ್ಕೆ ಹೇಗೆ ಸಾಧ್ಯ ಅಂತಂದಾಗ, ಇದು ನಾನು ಒಂದ್ ಕಡೆ ಓದಿರುವಂತಹ ವಿಷಯ. ಒಬ್ಬ ಮನೋವಿಜ್ಞಾನಿ ಒಂದು ಕತ್ತಲೆ ಕೋಣೆಯೊಳಗಡೆ ಅಲ್ಪ ಬೆಳಕಿನೊಳಗೆ ಒಂದು ಮೇಣದ ಬತ್ತಿಯನ್ನ ಹಾಗೆ ಇಟ್ಟು ತದೇಕ ದೃಷ್ಟಿಯಿಂದ ನೋಡ್ತಾ ನೋಡ್ತಾ ಹೋದಾಗ ಆ ಮೇಣದ ಬತ್ತಿಗೆ ಬೆಂಕಿ ತಗುಲಿದ್ದು ಸಾಧ್ಯತೆಯ ಬಗ್ಗೆ ಹೇಳ್ತಾರೆ. ಇದು ಪ್ರಯೋಗ ಮಾಡಿದ್ರೆ ಆಗ್ಬಹುದು. ಅಂದ್ರೆ ನಮ್ಮೊಳಗಡೆ ಎದುರಿಗಿರುವಂತಹದನ್ನ ಸುಟ್ಟು ಹಾಕುವಂತ ಶಕ್ತಿ ಇರುವಂತ ಭಾಗ ಏನಾದ್ರೂ ಇದ್ರೆ ಅದು ಕಣ್ಣು. ಕಣ್ಣಿನೊಳಗ ಆ ರೀತಿ ಸುಡುವಂತಹದ್ದು ಶಕ್ತಿ ಇದೆ ಅನ್ನೋದಕ್ಕ ಕಾರಣ ನಮಗ್ ಕರುಣಾಸಿಕೆ ಕೊಡ್ತೈತಿ. ಏನದು ಅಂತಂದ್ರೆ ಅದು ಕಣ್ಣು ಅನ್ನುವಂಥದ್ದು ಅಥವಾ ನೇತ್ರೇಂದ್ರಿಯ ಅನ್ನುವಂಥದ್ದು
ತೇಜ ತತ್ವದಿಂದ ಉಂಟಾಗಿರುವಂತಹದ್ದು. ಈ ತೇಜ ತತ್ವದ ಮೂಲಕವಾಗಿನೇ ಸುಟ್ಟು ಹಾಕುವುದನ್ನ ಪುರಾಣ ಪವಾಡ ರೂಪಕ್ಕೆ ಬಳಸಿಕೊಂಡು ಕಣ್ಣು ತೆಗೆದ್ರೆ ಸುಟ್ಟು ಹೋಗ್ತದೆ ಅನ್ನುವಂಥದ್ದನ್ನ ಬೇರೆ ಬೇರೆ ರೀತಿಯಿಂದ ಬರೆದಿರ್ಬೋದು. ಆದ್ರೆ ತಾತ್ವಿಕವಾಗಿ ಏನಪ್ಪಾ ಅಂತಂದ್ರೆ ಕಣ್ಣಿನೊಳಗಡೆ ತೇಜ ತತ್ವ ಅಡಗಿದೆ. ಹಾಗೆ ಕಣ್ಣಿನ ಭಾಗ ಯಾವಾಗಲೂ ತೇವದಿಂದ ಮಾತ್ರ ಇರುವುದನ್ನ ನಾವು ನೋಡ್ತೀವಿ. ಕಣ್ಣು ತೇವದಿಂದ ಇದ್ರೆ ಮಾತ್ರ ಜೀವಂತ ಇರುತ್ತೆ. ಕಣ್ಣಿನ ಒಳಗಿರುವಂತಹ ತೇವ ಆರಿತಪ್ಪ ಅಂದ್ರ ಅದು ಮೃತದ ಸಂಕೇತ. ಆ ಕಾರಣಕ್ಕಾಗಿ ಅಲ್ಲಿರುವಂತಹ ನೀರು ಅಪ್ಪು ಅದು ತೇಜದಿಂದ ಬೆರೆತಾಗ ಅದು ರೂಪವನ್ನ ಅಂದ್ರೆ ನಮ್ಮ ಕಣ್ಣಿಗೆ ವಸ್ತುಗಳ ರೂಪದಲ್ಲಿ ಗೋಚರಿಸೋದಕ್ಕೆ ಕಾರಣ ಆಗ್ತದ ಅನ್ನೋದನ್ನ ನಾವಿಲ್ಲಿ ಅರ್ಥಕೊಳ್ಬಹುದು. ಹಾಗೇನೆ ತೇಜ ತತ್ವ ಪೃಥ್ವಿ ತತ್ವ ಜೊತೆಗೆ ಬೆರೆತ್ಕೊಂಡ್ರೆ ಪಾದೇಂದ್ರಿಯ ಅಂತ ಹೇಳಿ. ಪಾದೇಂದ್ರಿಯ ಅಂದ್ರೆ ಮುಂದಿನ ಒಂದು ವಿಚಾರದಲ್ಲಿ ನಾವು ಪ್ರತಿಯೊಂದು ಇಂದ್ರಿಯಗಳ ಬಗ್ಗೆ ಪ್ರತಿಯೊಂದು ವಾಯುಗಳ ಬಗ್ಗೆ ವಿವರವಾಗಿ ನೋಡೋಣ. ಇಲ್ಲಿ ತೇಜ ಮತ್ತು ವಾಯು ಬೇಡಿದ್ರೆ ಇದು ವ್ಯಾನವಾಯು ಅಂತೇಳಿ, ದಶವಾಯುಗಳು ಅಂತ ಹೇಳಿ ಒಂದು ಪ್ರತ್ಯೇಕವಾದಂತ ಒಂದು ಅಧ್ಯಯನ ಈ ಕರ್ಣಾಶಿಗಳು ಬರ್ತೈತಿ. ಅವಾಗ ಈ ಇಂದ್ರಿಯಗಳು ಯಾವುವು, ವಾಯುಗಳು ಯಾವುವು, ಈ ಅಹಂಕಾರ ಅನ್ನುವಂಥದ್ದು ಏನದಲ್ಲ ಅದು ಅಂಶಗಳು, ಅವು ಅಷ್ಟಮದಗಳು, ಷಡ್ ಊರ್ಮಿಗಳು ಅವೆಲ್ಲ ಬರ್ತವೆ. ಅದ್ರೊಳಗಡೆ ಈ ಒಂದೊಂದು ಇವನ್ನ ವಿವರವಾಗಿ ನೋಡೋಣ. ಈಗ ನಮ್ಮ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರ ಈ ಪಂಚಕೃತಿಗಳು ಯಾವ ರೀತಿ ಆಗ್ತಾವ ಅಂತೇಳಿ. ತೇಜ ಮತ್ತು ಆಕಾಶ ಕೇಳಿದ್ರೆ ಅಹಂಕಾರ ಬರ್ತದೆ ನೋಡ್ರಿ. ಅಹಂಕಾರ ಇರುವಂತ ಮನುಷ್ಯ ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವು ನೋಡಿದಾಗ ಯಾವಾಗ್ಲೂ ಅವ್ರು ತೇಲ್ತಾ ಇರುವಂತದ್ದು, ನನ್ ಮುಂದೆ ಯಾರು ಇರಬಾರ್ದು ಅನ್ನುವಂಥದ್ದು, ನಾನೇ ಗ್ರೇಟ್ ಅನ್ನುವಂಥದ್ದು. ಅಹಂಕಾರಕ್ಕೆ ಕಾರಣ ಏನಪ್ಪಾ ಅಂದ್ರ ಆ ಒಳಗಡೆ ಇರುವಂತ ಉರಿಯುವ ತೇಜ ಜೊತೆಗೆ ಅಲ್ಲಿ ಆಕಾಶ ತತ್ವ ಬೆರೆತಿರ್ತದೆ. ಹೀಗೆ ಅಗ್ನಿ ತತ್ವದಿಂದ ಈ ರೀತಿ ಆಗ್ತದೆ. ವಾಸ್ತವವಾಗಿ ಅಗ್ನಿ ಅನ್ನುವಂಥದ್ದು ನೇರವಾಗಿ ದಹಿಸುವಂತದ್ದು ನಮ್ಮ ದೇಹದೊಳಗಿಲ್ಲ. ಆದ್ರೆ ದೇಹದ ಪ್ರತಿಯೊಂದು ಜೈವಿಕ ಕ್ರಿಯೆಗಳಾದಂತ ಈ ಉಸಿರಾಟ ಆಗಿರ್ಬೋದು, ಹೃದಯದ ಬಡಿತ ಆಗಿರ್ಬೋದು, ರಕ್ತ ಪರಿಚಲನೆ ಆಗಿರ್ಬೋದು, ಜೀರ್ಣಕ್ರಿಯೆ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಇವೆಲ್ಲಾ ಕ್ರಿಯೆಗಳು ನಮ್ಗೆ ಅರಿವಿಲ್ಲದಂಗ ನಡೀತಾ ಇರ್ತಾವ. ಯಾವ್ದು ಕ್ರಿಯೆ ನಡೀತಿದಲ್ಲ ಅಲ್ಲಿ ಶಕ್ತಿ ಬಿಡುಗಡೆ ಆಗ್ತೈತಿ ಮತ್ತು ಶಾಖ ಬಿಡುಗಡೆ ಆಗ್ತೈತಿ. ಅದು ಸಾಮಾನ್ಯ. ಅದು ಘರ್ಷಣೆಯಿಂದ ಶಾಖ ಬಿಡುಗಡೆ ಆಗ್ತೈತಿ. ಮದುವೆ ಹೇಳ್ತಾಳ ಸಂಘದಿಂದಲ್ಲವೇ ಅಗ್ನಿ ತಲೆದೋರದು ಅಂತ ಹೇಳಿ. ಹಾಗೆ ದೇಹ ಬಿಸಿ ಅಥವಾ ಉಷ್ಣತೆಯಿಂದ ಕೂಡೈತಪ್ಪ ಅಂದ್ರೆ ಅದು ಜೀವಂತಿಕೆಯ ಲಕ್ಷಣ. ಜೀವಂತದಿಂದ ಇರ್ಬೇಕಾದ್ರೆ ಕೆಲಸ ಮಾಡ್ಲೇಬೇಕು. ಕೆಲಸ ಮಾಡೋದ್ರಿಂದ ಬಿಡುಗಡಾದಂತ ಶಕ್ತಿ ಅದು ಅಗ್ನಿ ರೂಪದಲ್ಲಿ ಇರ್ತೈತಿ. ಆ ಕಾರಣಕ್ಕಾಗಿನೇ ದೇಹ ನಮ್ಗೆ ಯಾವಾಗ್ಲೂ ಬಿಸಿ ಆಗಿರ್ತೈತಿ. ಅದೇ ರೀತಿ ನಾವು ಬಿಡುವಂತ ಉಸಿರು ಸಹ ಬಿಸಿ ಆಗಿರ್ತದೆ. ಕಾರಣ ಇಷ್ಟೇ ಅಗ್ನಿ ತತ್ವ. ಮುಂದಿನ ತತ್ವ ವಾಯು ತತ್ವ. ಮನಶ್ಚೋ ಉದಾನ ವಾಯುಶ್ಚ ಚರ್ಮ ಸ್ಪರ್ಶಸ್ಥೈವ ಚ ಪ್ರಾಣಿ ಪಂಚವಿಧಂ ಪ್ರೋಕ್ತಾಮಿತ್ಯದ್ವಾಯು ಪಂಚಕಂ ಎಂಬುದಾಗಿ. ವಾಯುವಿನಲ್ಲಿಯ ಪೃಥ್ವಿ ಪಾಣೀಂದ್ರಿಯ, ವಾಯುವಿನಲ್ಲಿಯ ಅಪ್ಪು ಸ್ಪರ್ಶನ, ವಾಯುವಿನಲ್ಲಿಯ ಅಗ್ನಿ ತ್ವಗೀಂದ್ರಿಯ, ವಾಯುವಿನಲ್ಲಿಯ ವಾಯು ಉದಾನ ವಾಯು, ವಾಯುವಿನಲ್ಲಿಯ ಆಕಾಶ ಮನಸ್ಸು. ಈ 5 ವಾಯುವಿನ ಪಂಚಕೃತಿಗಳು ಅಂತ ಹೇಳ್ತಾರೆ. ವಾಯು ಪ್ರಧಾನವಾಗಿದ್ದುಕೊಂಡು ಇತರ ತತ್ವಗಳ ಸಮ್ಮಿಳಿತದಿಂದ ಉಂಟಾಗುವುದೇ ವಾಯು ತತ್ವದ ಪಂಚೀಕರಣ. ಇಲ್ಲಿ ಅರ್ಧ ಭಾಗ ವಾಯು ತತ್ವ ಉಳಿದುಕೊಂಡು ಉಳಿದ ಭಾಗಗಳು ಅಂದ್ರೆ ಎಲ್ಲ ಪೃಥ್ವಿ, ತೇಜ, ಅಪ್ಪು, ಆಕಾಶ ಸೇರುವಂತದ್ದು. ಪೃಥ್ವಿ ಅಂಶ ಸೇರಿತಪ್ಪ ಅಂದ್ರೆ ಅವು ಘ್ರಾಣೇಂದ್ರಿಯಗಳಾಗ್ತಾವು. ಪ್ರಧಾನ ವಾಯು ತತ್ವಗಳು ಎರಡೂ ಸೇರೋದ್ರಿಂದ ಉಂಟಾಗುವುದು ಉದಾನ ವಾಯು. ವಾಯು ತತ್ವ ಜೊತೆಗೆ ತೇಜ ತತ್ವ ಸೇರಿದ್ರೆ ಅದು ತ್ವಗೀಂದ್ರಿಯ ಅಥವಾ ಚರ್ಮ ಅಂತ ನಾವು ಕರಿತೀವಿ. ವಾಯು ತತ್ವ ಜೊತೆಗೆ ಅಪ್ಪು ತತ್ವ ಬೆರೆತ್ರೆ ಅಲ್ಲಿ ಸ್ಪರ್ಶ, ಅದು ಒಂದು ಜ್ಞಾನೇಂದ್ರಿಯ ಭಾಗವನ್ನು ಸ್ಪರ್ಶ ಜ್ಞಾನ ಉಂಟಾಗ್ತದೆ. ಪೃಥ್ವಿ ಜೊತೆ ಬೆರೀತಪ್ಪ ಅಂದ್ರೆ ಘ್ರಾಣೇಂದ್ರಿಯ ಅಥವಾ ಮೂಗು ಅಂತ ಹೇಳ್ತೀವಿ. ಇನ್ನ ಇದೇ ವಾಯು ತತ್ವ ಪ್ರಧಾನವಾಗಿರುವಂತಹ ಆಕಾಶದ ಸೇರಿದ್ರೆ ಅಲ್ಲಿ ಮನಸ್ಸು ಆಗ್ತದೆ. ಇವುಗಳನ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ. ಇಲ್ಲಿ ಉದಾನ ವಾಯು ಅನ್ನುವಂಥದ್ದು ಪೃಥ್ವಿ ತತ್ವದ ಭಾಗದಲ್ಲಿರುವಂತ ಅಂದ್ರೆ ಉದರದಲ್ಲಿರುವಂತದ್ದು. ತೇಜ ಅಂತಂದ್ರೆ ಚರ್ಮ. ನೋಡ್ರಿ, ವಾಯು ತತ್ವ ಅಂದ್ರೆ ಅದ್ರದ್ದು ಲಕ್ಷಣ ಹರಿಯುವಂತದ್ದು. ಚರ್ಮದ ಭಾಗದಲ್ಲಿ ಕೆಳಭಾಗದಲ್ಲಿರುವಂತ ಎಲ್ಲಾ ನರಗಳೊಳಗೆ ರಕ್ತ ಸಂಚಾರ ಆಗ್ತದ ಅಂತಂದಾಗ ಅದು ವಾಯು ತತ್ವದ ಚಲನೆ. ಇದರ ತೇಜ ಜೊತೆಗೆ ವಾಯು ಬೆರೆತು ರಕ್ತ ಸಂಚಾರ ಆಗ್ತದಂತ ನಮ್ ಚರ್ಮ ಮುಟ್ ನೋಡಿದ್ರೆ ಬಿಸಿ ಆಗಿರ್ತದೆ. ವಾಯು ಸಂಚರಣ ಆಗ್ತದೆ ನರದೊಳಗ ಅನ್ನೋದನ್ನ ನಾಡಿಗಳು ಅನ್ನುವಂಥದ್ದು ವಿಚಾರವಾಗಿ ಮುಂದೆ ಬರ್ತದೆ. ದಶನಾಡಿಗಳು ನೋಡೋಣ. ನಾಡಿ ಆಗೋದಕ್ಕೆ ಕಾರಣ ಅಂತಂದ್ರೆ ವಾಯು ಚಲನೆ ಅಂತೇಳಿ ಹೇಳ್ತಾರೆ.
ವಾಯುವು ಅಪ್ಪುವಿನೊಂದಿಗೆ ಅಂದ್ರೆ ನಾ ಹೇಳಿದ ಆಗಲೇ ನಮಗ್ ಅನುಭವಕ್ಕೆ ಬರ್ಬೇಕಾಗಿತ್ತು ಅಂತಂದ್ರೆ ಕಠಿಣ, ಮೃದು, ಬಿಸಿ, ತಂಪು ಅನ್ನುವಂಥದ್ದು ಸ್ಪರ್ಶ ಕೊಡ್ಬೇಕಾಗಿತ್ತಂದ್ರ ಅದರೊಳಗೆ ಅಪ್ಪು ತತ್ವ ಸಂಯೋಜಿತ ಆಗಿರುತ್ತದೆ. ಪೃಥ್ವಿ ತತ್ವ ಮತ್ತು ವಾಯು ತತ್ವ ಸೇರಿದ್ರೆ ನಮಗದು ಘ್ರಾಣೇಂದ್ರಿಯ ಅಂದ್ರ ಮೂಗು ವಾಸಿಸುವಂತ ಸಾಮರ್ಥ್ಯವನ್ನ ಪಡೆದುಕೊಳ್ತದೆ. ಆಕಾಶ ತತ್ವ ವಾಯು ತತ್ವ ಬರ್ತದೆ. ಆಕಾಶದ ಹರಿವು, ಸಂಚಲನ ಎಲ್ಲವನ್ನು ಆವರಿಸಿಕೊಳ್ಳುವಂಥದ್ದು, ಎಲ್ಲವನ್ನು ಹಿಡಿದಿಟ್ಕೊಳ್ಳುವಂಥದ್ದು, ಎಲ್ಲದಕ್ಕೂ ಅವಕಾಶ ಕೊಡೋದು ಆಕಾಶ ತತ್ವದ್ದು. ವಾಯು ತತ್ವದ್ದು ಸಂಚಲನ. ಈ ಸಂಚಲನ ಮತ್ತು ಎಲ್ಲ ಕಡೆ ಇರುವಂತದ್ದು ಇವೆರಡರ ಸಂಕೇತನೇ ಮನಸ್ಸು. ನೋಡ್ರಿ, ಮನಸ್ಸು ಇವತ್ತು ಇಲ್ಲೇ ಇತ್ತಪ್ಪ ಅಂತಂದ್ರೆ ಕಣ್ಣು ಮುಚ್ಚಿಬಿಟ್ರೆ ನೆಕ್ಸ್ಟ್ ಅಮೆರಿಕದಾಗ ಹೋಗಿರ್ತದೆ, ಮತ್ ಇನ್ನೆಲ್ಲೋ ಚಂದ್ರನ ಮೇಲೆ ಹೋಗಿರ್ತದೆ. ಅದ್ರದ್ದು ಲಕ್ಷಣ ಈ ಮನಸ್ಸಿಂದ ಸಂಚಲನಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಾಯು ತತ್ವ ಪ್ರಧಾನವಾಗಿರುವಂತದ್ದು. ಅವಕಾಶ ಕೊಡ್ತೈತಿ ಮನಸ್ಸು. ಎಲ್ಲಾನು ಮನಸ್ಸಿನಾಗ ಇಟ್ಕೊಳ್ತೀವಿ ನಾವು, ಕೆಟ್ಟದ್ದು ಒಳ್ಳೇದ್ದು ಎಲ್ಲವೂ ಇಟ್ಕೊಳ್ತೀವಿ ಮನಸ್ಸಿನೊಳಗೆ. ಎಲ್ಲಾ ಮನಸ್ಸು ಯಾಕೆ ಸಂಗ್ರಹ ಮಾಡ್ತೈತಪ್ಪ ಅಂದ್ರ ಅದು ಆಕಾಶ ತತ್ವದ್ದು. ಹರಿಯುವುದಕ್ಕೆ ವಾಯು ತತ್ವ, ಸಂಗ್ರಹಿಸೋದಕ್ಕೆ ಆಕಾಶ ತತ್ವ. ಇವೆರಡರು ಸಮ್ಮಿಳಿತವಾಗಿರುವುದೇ ಮನಸ್ಸು. ಮನಸ್ಸು ಯಾಕೆ ಚಂಚಲತೆಯಿಂದ ಕೂಡೈತೆ ಅನ್ನೋದಕ್ಕೆ ಕರುಣಾಸಿಗೆ ಉತ್ತರ ಕೊಡ್ತೈತೆ ನಮಗೆ. ಹೀಗೆ ಮುಂದುವರೆದು ಪ್ರತಿನಿತ್ಯ ಉಸಿರಾಟದಲ್ಲಿ ಆಮ್ಲಜನಕ ಅಥವಾ ಪ್ರಾಣವಾಯುವನ್ನು ನಾವು ಸೇವಿಸಿ ಇಂಗಾಲ ಡೈಆಕ್ಸೈಡ್ ಬಿಡ್ತೀವಿ. ಆಮ್ಲಜನಕವು ಶ್ವಾಸಕೋಶಗಳಿಂದ ಹೀರಲ್ಪಟ್ಟು ರಕ್ತದಲ್ಲಿ ಸೇರಿ ಎಲ್ಲಾ ಅಂಗಗಳಿಗೆ ತಲುಪಿಸಿ ಅಲ್ಲಿರುವ ಗ್ಲೂಕೋಸ್ ನೊಂದಿಗೆ ಸಂಯೋಗ ಹೊಂದಿ ಗ್ಲೂಕೋಸ್ ಅನ್ನು ದಹಿಸಿ ಶಕ್ತಿಯನ್ನು ಉಂಟು ಮಾಡ್ತೈತಿ. ಇದುವೇ ಚಟುವಟಿಕೆಗಳ ಕಾರಣ. ಹೀಗೆ ನಮ್ಮ ದೇಹದಲ್ಲಿ ವಾಯು ಸದಾ ಸಂಚಲನವಾಗಿ ಇರ್ತಾ ಇದೆ. ಅಂದ್ರ ಪಂಚೀಕೃತ ಋಣದಿಂದನೇ ನಮ್ಮ ನಮ್ಮ ದೇಹದಲ್ಲಿ ವಾಯು ತತ್ವ ಅಡಗೈತೆ ಅನ್ನೋದನ್ನ ನಾವು ಅರಿತುಕೊಳ್ಳಬಹುದು. ಕೊನೆಯ ತತ್ವ ಆಕಾಶ ತತ್ವ. ಜ್ಞಾನಂ ಸಮಾನವಾಯುಶ್ಚ ಸ್ತೋತ್ರ ಶಬ್ದಸ್ಥೈವ ಪಾಣಿ ಪಂಚವಿಧಂ ಪ್ರೋಕ್ತ ಮಿಥ್ಯೋಮ ಪಂಚಕಂ ಎಂಬುದಾಗಿ. ಅಂದ್ರೆ ಆಕಾಶದಲ್ಲಿಯ ಪೃಥ್ವಿ ವಾಗೀಂದ್ರಿಯ, ಆಕಾಶದಲ್ಲಿಯ ಅಪ್ಪು ಅದು ಶಬ್ದ, ಆಕಾಶದಲ್ಲಿಯ ಅಗ್ನಿ ಸ್ತೋತ್ರೇಂದ್ರಿಯ, ಆಕಾಶದಲ್ಲಿಯ ವಾಯು ಸಮಾನ ವಾಯು, ಆಕಾಶದಲ್ಲಿಯ ಆಕಾಶ ಜ್ಞಾನ ತತ್ವ. ನೋಡಿ, ಆಕಾಶದಲ್ಲಿ ಆಕಾಶ ಬೆರೆತ್ರೆ ಅದು ಜ್ಞಾನ ತತ್ವ ಆಗ್ತೈತಿ. ಇದು ಆಕಾಶದ ಪಂಚೀಕೃತ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು ನಾವಿಲ್ಲಿ. ಆಕಾಶದೊಳಗೆ ಆಕಾಶ ಬೆರೆಯುವುದಂದ್ರೆ ಜ್ಞಾನ. ಆಕಾಶನ ನಾವು ನೋಡಕ್ಕಾಗಲ್ಲ, ಅದಕ್ಕೆ ಮಿತಿ ಅನ್ನೋದಿಲ್ಲ. ಇದರ ಗುಣವನ್ನೇ ನಾವು ಜ್ಞಾನದಲ್ಲಿ ಕಾಣ್ತೀವಿ. ಜ್ಞಾನವನ್ನು ನೋಡಕ್ಕಾಗಲ್ಲ, ಜ್ಞಾನಕ್ಕೂ ಮಿತಿ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಜ್ಞಾನ ಅನ್ನುವಂಥದ್ದು ಆಕಾಶ ತತ್ವದಿಂದ ಹುಟ್ಕೊಂಡಿರುವಂತದ್ದು. ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಹಾಗೇನೆ ಆಕಾಶನು ಎಷ್ಟು ನೋಡ್ತಾ ಇದ್ವಿ ಅಂದ್ರೆ ನೋಡಕ್ನ ಆಗದಿರುವಷ್ಟು ವಿಶಾಲವಾಗಿರುವಂತದ್ದು. ಜ್ಞಾನ ಎಷ್ಟು ವಿಶಾಲ ಐತಂದ್ರ ಆಕಾಶದಷ್ಟು ಅಂತ ಹೇಳ್ತೀವಿ ನಾವು, ಸಾಮಾನ್ಯವಾಗಿ ಅಂತಿರ್ತೀವಿ. ಅದಕ್ಕೆ ಕಾರಣ ಏನಂತಾರೆ ಈ ಕರ್ಣಾಸಿಗೆ ಹೇಳ್ತೈತಿ. ಯಾಕಂದ್ರೆ ಜ್ಞಾನ ಅನ್ನುವಂಥದ್ದು ಆಕಾಶ ತತ್ವದಿಂದ ಉಂಟಾಗಿರುವಂತದ್ದು. ಆ ಕಾರಣಕ್ಕಾಗಿ ಈ ಪಂಚೀಕರಣದಲ್ಲಿ ಹೇಳ್ತಾರೆ ಅವರು, ಆಕಾಶ ಜೊತೆಗೆ ಬೆರೆತಾಗ ಜ್ಞಾನ ನಮ್ಮ ದೇಹದಲ್ಲಿ ಉಂಟಾಗ್ತದೆ. ಹಾಗೆ ವಾಯು ತತ್ವ ಆಕಾಶದ ಜೊತೆಗೆ ಬೆರೆತುಕೊಂಡ್ರೆ ಸಮಾನ ವಾಯು ಆಗ್ತೈತಿ. ಸಮಾನ ವಾಯು ಅಂತಂದ್ರೆ ಏನು, ಅದು ದೇಹದ ಯಾವ ಭಾಗದಲ್ಲಿ ಇರ್ತದೆ ಅನ್ನೋದನ್ನ ಈ ದಶವಾಯುಗಳೊಳಗೆ ನಾವು ನೋಡೋಣ. ಆಕಾಶ ತತ್ವ ತೇಜ ಜೊತೆಗೆ ಬೆರೆತುಕೊಂಡ್ರೆ ನಮಗ ಶ್ರೋತ್ರೇಂದ್ರಿಯ ಅಂದ್ರೆ ಕಿವಿಗೆ. ನೋಡಿ, ಕಿವಿ ಯಾವಾಗ್ಲೂ ಬೆಚ್ಚಗೆ ಇಟ್ಕೋಬೇಕು ಅಂತ ಹೇಳಿ ಕೇಳ್ತಿರ್ತೀವಿ ನಾವು. ಚಿಕ್ಕವರಿದ್ದಾಗ ಮಕ್ಕಳಿಗೆ ಕಿವಿಯನ್ನು ಮುಚ್ಚಿ ತಲೆಗೆ ವಸ್ತ್ರವನ್ನು ಕಟ್ಟುವಂತ ಪರಂಪರೆ ಬರ್ತಾ ಇದೆ. ಯಾಕಂದ್ರೆ ಕಿವಿಗೆ ಯಾಕೆ ನಾವು ಬೆಚ್ಚಗಿಡ್ಬೇಕು ಅನ್ನೋದಕ್ಕ ಇಲ್ಲಿ ನಮಗೆ ಉತ್ತರ ಸಿಗ್ತದೆ. ಕಾರಣ ಏನಪ್ಪಾ ಅಂದ್ರ ಪ್ರಧಾನ ಆಕಾಶ ತತ್ವ ಜೊತೆಗೆ ತೇಜ ತತ್ವ ಬೆರೆತಾಗ ಕಿವಿ ಉಂಟಾಗಿರ್ತೈತಿ. ಕೇಳುವಂತ ಶಬ್ದ ಬರ್ಬೇಕಾದ್ರೆ ಕಿವಿಯನ್ನ ನಾವು ಬೆಚ್ಚಗಿಡಬೇಕು. ಕಾರಣ ಏನಪ್ಪಾ ಅಂದ್ರ ಆ ಕಿವಿ ಅಥವಾ ತೇಜ ತತ್ವದ ಹೊರ ಹೋಗ್ಬಾರ್ದು ಅನ್ನುವಂತ ಕಾರಣಕ್ಕಾಗಿ ಈ ತೇಜ ಮತ್ತು ಆಕಾಶ ತತ್ವ ಬೆರೆತಾಗ ಈ ಶ್ರೋತ್ರೇಂದ್ರಿಯ ಕಾರ್ಯವನ್ನು ನಿರ್ವಹಿಸ್ತದೆ. ಹಾಗೇನೆ ಅಪ್ಪು ತತ್ವ ಪ್ರಧಾನವಾಗಿರುವಂತಹ ಆಕಾಶ ಜೊತೆ ಬೆರೆತಾಗನ ಶಬ್ದ ನಮ್ಗೆ ಹೊರ ಬರ್ತದೆ. ಶಬ್ದಕ್ಕೆ ಮತ್ತು ಈ ಅಪ್ಪು ತತ್ವಕ್ಕ ಏನ್ ಸಂಬಂಧ ಅನ್ನೋದ್ರ ಬಗ್ಗೆ ನನಗೆ ಇನ್ನೂ ಕ್ಲಿಯರ್ ಆಗ್ಲಿಲ್ಲ. ಯಾಕಂದ್ರೆ ಶಬ್ದ ಹರಿಯುವಂತದ್ದು ವಾಯು ತತ್ವದಲ್ಲಿ. ಇಲ್ಲಿ ನೋಡಿದ್ರೆ ನಮಗೆ ಆಕಾಶ ಅಪ್ಪು ತತ್ವ ಜೊತೆಗೆ ಅದು ಬೆರಿತಾ ಇದೆ ಅನ್ನುವಂತಹದನ್ನ ಕಾಣ್ತಾ ಇದ್ದೀವಿ. ಇನ್ನ ಆಕಾಶ ಪೃಥ್ವಿ ತತ್ವ ಜೊತೆಗೆ ಬೆರೆತ್ರೆ ವಾಗೀಂದ್ರಿಯ ಅಥವಾ ಬಾಯಿ ಅಂತ ಬರ್ತದೆ. ಇದು ವಾಗೀಂದ್ರಿಯ ಅಂತಂದ್ರೆ ಮಾತಾಡೋದಕ್ಕೆ ಸಾಮರ್ಥ್ಯವನ್ನು ಕೊಡುವಂತದ್ದು
ಪೃಥ್ವಿ ತತ್ವ ಇದೆ. ಹಾಗಾಗಿ ಶಬ್ದಗಳ ಪ್ರಧಾನವಾದ ಅಂಶನೇ ಆಕಾಶದ ಗುಣ. ಆಕಾಶದ ಗುಣ ಅಂತಾರೆ ಶಬ್ದ. ಶಬ್ದವನ್ನು ಹೊರಹೊಮ್ಮುವಂಥದ್ದು ದೇಹದ ಭಾಗ ಯಾವ್ದಪ್ಪ ಅಂದ್ರೆ ಬಾಯಿ. ಹೀಗೆ ಈ 5 ತತ್ವಗಳು ಏನದಲ್ಲ ಪಂಚೀಕರಣದಿಂದ ನಮಗೆ ಈ ರೀತಿಯಾಗಿ ಮನೋ ತತ್ವಗಳು, ದೈಹಿಕ ತತ್ವಗಳು ಹುಟ್ಟವು ಅನ್ನೋದನ್ನ ಈ ಪಂಚೀಕರಣ ಅಧ್ಯಾಯದಿಂದ ನಾವು ನೋಡ್ತೀವಿ. ಸರಿ, ಇವೆಲ್ಲವಕ್ಕೂ ಸಾಮಾನ್ಯವಾಗಿ ವಚನಕಾರರು ಅರ್ಥಕೊಂಡಿದ್ರು. ಯಾಕಂತಂದ್ರೆ ಅನುಭವ ಮಂಟಪದಲ್ಲಿ ಚನ್ನಬಸವಣ್ಣವರು ಈ ಕರ್ಣಹಾಸಿಗೆಯನ್ನ ಎಲ್ಲ ಶರಣರಿಗೆ ತಿಳಿಸಿಕೊಟ್ಟಿದ್ರು ಅನ್ನೋದಕ್ಕೋಸ್ಕರವಾಗಿನೇ ಯಾವ್ದಾದ್ರು ಒಂದು ವಚನದಲ್ಲಿ ಈ ಪಂಚೀಕರಣದ ಕುರಿತಾಗಿರುವಂತಹ ಅಂಶಗಳು ಇದಾವೇನೋ ಅಂತ ಹೇಳಿ ನಾನು ಹುಡುಕ್ತಾ ಹೋದಾಗ ತಾಯಿ ನೀಲಂನವರು ಒಂದು ವಚನದಲ್ಲಿ, ಸುದೀರ್ಘ ವಚನದಲ್ಲಿ ಈ ಪಂಚೀಕರಣದ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಚನ್ನಬಸವಣ್ಣವರ ಕರ್ಣಹಾಸಿಗೆ ಆಧಾರದಿಂದನೇ ಈ ವಚನವನ್ನು ರಚನೆ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿರುವಂತ ಪ್ರತಿ ಶಬ್ದಗಳು ಸಾಕ್ಷಿ ಹೇಳ್ತಾವ ನಮಗೆ. ವಚನ ಹೀಗಿದೆ ನೋಡಿ: ಆದಿ ಆಧಾರವಿಲ್ಲದಂದು, ಕಳೆ ಮೊಳೆ ದೋರದಂದು, ಕಾಮ ನಿಖಾಮ ನಿಲ್ಲದಂದು, ವೀರ ವಿತರಣವಿಲ್ಲದಂದು, ಯುಜ ಯುಗವಿಲ್ಲದಂದು, ಪಿಂಡಾಂಡ ಬ್ರಹ್ಮಾಂಡವಿಲ್ಲದಂದು. ನೋಡ್ರಿ, ಇಲ್ಲಿವರೆಗೆ ಏನ್ ಇಲ್ಲದಂದದಂದು ಬಂತಲ್ಲ, ಇದು ಪ್ರಣವದ ಉತ್ಪತ್ತಿವರೆಗೂ ಬರುವಂತಹದ್ದು. ಆಮೇಲೆ ಪಂಚಮಹಾಭೂತಗಳ ಉತ್ಪತ್ತಿ, ಜಗದ ಉತ್ಪತ್ತಿ, ಈ 3 ಅಧ್ಯಾಯಗಳೇನದವಲ್ಲ ಈ 3 ಸಾಲಿನೊಳಗ ನೀಲಂನ ಸೆರೆ ಹಿಡಿದಿದ್ದಾರೆ. ಮುಂದುವರೆದು ಅವ್ರು ಹೇಳ್ತಾರೆ, ಏನೂ ಇಲ್ಲದಂದು, ಎಲ್ಲಾ ಮೂರ್ತಿಗಳು ನೆಲೆಗೊಳ್ಳದಂದು. ಪಂಚ ಸಾಧಕಿಗಳು ಅಂತ ಹೇಳಿದೇವಲ್ಲ ನಾವು, ಶಿವನ ಮಹಾಲಿಂಗದ 5 ಮುಖಗಳು, ಅದನ್ನ ಹೇಳ್ತಾರೆ. ಎಲ್ಲಾ ಮೂರ್ತಿಗಳು ನೆಲೆಗೊಳ್ಳದಂದು ಅಂದು ಏನೆಂದು ಅರಿಯದಿರ್ಪ ನಮ್ಮ ಬಸವಯ್ಯನು. ಇಲ್ಲಿ ಬಸವ ಅನ್ನುವಂಥದ್ದು ಶರಣರ ದೃಷ್ಟಿಯೊಳಗ ಮೂಲ ಚಿತ್ತು. ಈ ಸೃಷ್ಟಿಯ ಉಗಮಕ್ಕೆ ಕಾರಣವಾಗಿರುವಂತ ಮೂಲ ಚಿತ್ತವನ್ನೇ ಬಸವ ಅಂತೇಳಿ ಎಲ್ಲಾ ಶರಣರು ಕರೀತಾರೆ. ಬಸವಣ್ಣನವರು ಸಹ ಸ್ವತಃ ತಾವು ಸಹ ಒಂದು ವಚನದಲ್ಲಿ ಬಸವ ಬಾರಯ್ಯ ಅಂತ ಹೇಳಿ ಇರುವಂತ ವಚನದಲ್ಲಿ ಬಸವನ ನೆನೆಸ್ತಾರಪ್ಪ ಅಂತಂದ್ರೆ ಬಸವ ಅನ್ನುವಂಥದ್ದು ಮೂಲ ಚಿತ್ತದು. ಅದರಿಂದನೇ ಎಲ್ಲವೂ ಉಂಟಾಗೈತಿ ಅನ್ನುವಂತ ವಿಚಾರದಲ್ಲಿ ನೀಲಮ್ಮ ತಾಯಿಯವರು ಇಲ್ಲಿ ಅರಿಯದಿರ್ಪ ನಮ್ಮ ಬಸವಯ್ಯನು, ಒಂದು ಗುಣವನ್ನೊಂದು ಅಕ್ಷರಕ್ಕೆ ತಂದಾತ ನಮ್ಮ ಬಸವಯ್ಯನು. ಪ್ರಣವದ ಉತ್ಪತ್ತಿಯನ್ನು ಹೇಳ್ತಾರಲ್ಲ, ಅ ಉ ಮವನ್ನು ಆ ಅಕ್ಷರವ ರೂಪ ಮಾಡಿ, ಅವೇ ಅ ಉ ಮ ಶಕ್ತಿಗಳಿದ್ದಾವಲ್ಲ, ಅದೇ ಶಕ್ತಿಯಿಂದ ಉಂಟಾಗಿರೋದು ಬ್ರಹ್ಮಾಂಡ. ತ್ರಯಾಕ್ಷರದಲ್ಲಿ, ತ್ರಯಾಕ್ಷರ ಅಂದ್ರೆ ಅದೇ ಅ ಉ ಮ ಓಂಕಾರ. ಕಳೆಯ ಸಂಬಂಧಿಸಿದಾತ ನಮ್ಮ ಬಸವಯ್ಯನು, ಆ ಕಳೆಯ 3 ತೆರನ ಮಾಡಿ, ಸೃಷ್ಟಿ ಸ್ಥಿತಿ ಲಯ 3 ತೆರನ ಮಾಡಿ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಎಂಬ ಪಂಚತತ್ವವೇ ಪಂಚವದನವಾಗಿ, 5 ಮುಖಗಳು ಅಂತ ಕರೆದಿವಲ್ಲ, ಎಡಮುಖ, ಬಲಮುಖ, ಮೇಲ್ಮುಖ, ಹಿಂದೆ ಮತ್ತು ಮುಂದು ಅಂತೇಳಿ ಆ 5 ಮುಖಗಳು, ಆ ಪಂಚವದನವೇ ಪಂಚೀಕೃತವೇ ನೈದು ಹೇಳ್ತಾರೆ. ಪಂಚೀಕೃತಗಳು ಮಾಡಿದ್ರು ಎಲ್ಲ, ಅಪ್ಪು, ಪೃಥ್ವಿ, ತೇಜ, ವಾಯು, ಆಕಾಶ ಒಂದೊಂದು ಮುಖದಿಂದ ಒಂದೊಂದು ಭಾಗಗಳನ್ನು ಜನಿಸಿದ್ವು ಅಂತ ಹೇಳಿ ನೋಡಿದೀವಿ. ಜಗದಾದಿ ಸೃಷ್ಟಿಯನ್ನು ಅನುವು ಮಾಡುವುದಕ್ಕೆ ಕರ್ತನಾದ ನಮ್ಮ ಬಸವಯ್ಯನು. ಸೃಷ್ಟಿ ಹೇಗೆ ಹುಟ್ಕೊಳ್ತು, ಜಗತ್ ಹೇಗೆ ಹುಟ್ಕೊಳ್ತು ಅನ್ನೋದ್ರದ್ದು ಸುದೀರ್ಘವಾಗಿ ಈ ವಚನದಲ್ಲಿ ನೀಲಂ ತಾಯಿಯವರು ಸೆರೆ ಹಿಡಿದಿದ್ದಾರೆ. ಆ ಸೃಷ್ಟಿಯ ಮುಖವ ಕಂಡು ಸೃಜಿಸಲು ಹುಟ್ಟಿದರು ಪಂಚಶಕ್ತಿಯರು. ಈ ಪಂಚಶಕ್ತಿಯರು ಅಂತಂದ್ರೆ ಇವೇನದವಲ್ಲ ಪಂಚಮಹಾಭೂತಗಳು. ಈ ಪಂಚಮಹಾಭೂತಗಳು ಬಂದು ಈ ಪಂಚಶಕ್ತಿಯರಿಗೆ ಪಂಚಮೂರ್ತಿಯರ ಕೈಗೊಳಿಸಿದಾತ ನಮ್ಮ ಬಸವಯ್ಯನು. ಹೀಗಿನ ವಚನ ಬಹಳ ಸುದೀರ್ಘವಾದ. ಈ ರೀತಿಯಾಗಿ ಈ ವಚನದಲ್ಲಿ ಇಡೀಯಾಗಿ ಪಂಚೀಕರಣದ ಕುರಿತಾಗಿ ಹೇಳ್ತಾರೆ. ದೇಹದಲ್ಲಿರುವ ಆಕಾಶ ತತ್ವ ನಮ್ಮ ದೇಹದೊಳಗೆ ಯಾವ ಭಾಗದಾಗ ಐತಪ್ಪ ಅಂತಂದ್ರ ಮೂಗು ಆಗ್ಲಿ, ಗಂಟ್ಲಾಗ್ಲಿ, ಕಿವಿ ಆಗ್ಲಿ, ಶ್ವಾಸಕೋಶ, ಪುಷ್ಪಕೋಶ ಇವೆಲ್ಲ ಬಯಲೆಲ್ಲ ಅದಲ್ಲ, ಅಲ್ಲಿರುವಂತ ಎಲ್ಲಾ ಭಾಗದಲ್ಲಿಯೂ ಸಹ ಆಕಾಶ ತತ್ವ ಅದ ಅಂತ ನಾವು ಭಾವಿಸ್ಬೇಕು. ನಮ್ಮ ದೇಹದೊಳಗ ಇರುವಂತ ಹೃದಯದ ಬಡಿತ, ಲಬ್ ಡಬ್ ಅನ್ನುವಂತ ಶಬ್ದ ಏನ್ ಬರ್ತದಲ್ಲ, ಆ ಶಬ್ದ ಬರ್ಬೇಕಾಗಿತ್ತಪ್ಪ ಅಂದ್ರೆ ಅಲ್ಲಿ ಅವಕಾಶ ಇರ್ಬೇಕು, ಆಕಾಶ ಇರ್ಬೇಕು. ಆ ಬಯಲು ಅನ್ನುವಂತ ಭಾಗದಲ್ಲಿ ರಕ್ತದ ಬಡಿತ ಆಗೋದ್ರಿಂದ ನಮ್ಗೆ ಹೊರಗಡೆ ಲಬ್ ಡಬ್ ಅಂತ ಕೇಳ್ತೀವಿ. ಅಥವಾ ನಾವು ಯಾವ್ದಾದ್ರು ಬೆರಳುಗಳನ್ನ ಮುರಿದಾಗ, ಲಟಿಕೆಯನ್ನು ಮುರಿದಾಗ ಬರುವಂತ ಕಟ್ ಅನ್ನೋ ಶಬ್ದ ಹೊರ ಹೋಗ್ತದೆ. ಶಬ್ದದ ಹೊರ ಹೊಮ್ಮತದಪ್ಪ ಅಂದ್ರೆ ಅಲ್ಲಿ ಆಕಾಶ ತತ್ವ ಐತಂತ ಅರ್ಥ. ಹೀಗೆ ಆಕಾಶ ತತ್ವ ಜೊತೆಗೆ 5 ತತ್ವಗಳನ್ನ ವಿವರಿಸುವುದೇ ಈ ಕರ್ಣಹಾಸಿಗೆಯ ಇವತ್ತಿನ ಪಂಚಮಹಾಭೂತಗಳ ಪಂಚೀಕರಣ ಆಗಿತ್ತು. ಇದನ್ನ
ಇನ್ನೊಂದು ಗ್ರಂಥದಲ್ಲಿ ಪಂಚೀಕರಣವನ್ನ ಈ ರೀತಿಯಾಗಿ ಸಂಕ್ಷೇಪಿಸಿದ್ರು ಅವರು. ಆಕಾಶ ತತ್ವ 1, 2, 3, 4, 5 ಇತರೆ 4 ತತ್ವಗಳು. ನೆಕ್ಸ್ಟ್ ವಾಯು ತತ್ವ ಪ್ರಧಾನ, ಆಮೇಲೆ 7, 8, 9, 10 ಇತರೆ ತತ್ವಗಳು. 11 ತೇಜ ತತ್ವ, 12, 13, 14, 15 ಇತರೆ ತತ್ವ 4ಗಳು. ಆಮೇಲೆ ಅಪ್ಪು 16ನೇ ತತ್ವ, 17, 18, 19, 20 ಇತರೆ ತತ್ವಗಳು. 21 ಪೃಥ್ವಿ ತತ್ವ, 22, 23, 24, 25 ಇನ್ನು 4 ತತ್ವಗಳು. ಈ ರೀತಿಯಾಗಿ ಎಲ್ಲಾ ತತ್ವಗಳನ್ನು 25 ತತ್ವಗಳನ್ನು ಒಡೆದು ಹಾಕಿ ಒಂದೊಂದು ತತ್ವ ಒಂದೊಂದು ತತ್ವ ಜೊತೆಗೆ ಬೆರೆತಾಗಿ ಏನೇನ್ ಆಗ್ತದೆ ಅನ್ನೋದನ್ನ ಇಲ್ಲಿ ಬಹಳ ವಿವರವಾಗಿ ಕೊಡ್ತಾ ಇದ್ದಾರೆ. ಇದು ನಿಜಗುಣ ಶಿವಯೋಗಿಗಳ ಪುಸ್ತಕದಿಂದ ನಾನು ಇದು ಆಯ್ಕೆ ಮಾಡ್ಕೊಂಡಿರೋದು. ಅದ್ರೊಳಗೆ ಹೇಳ್ತಾರ ಅವರು, ಆಕಾಶ ತತ್ವದಿಂದ ಆಗಿರುವಂತಹ ಈ ಜ್ಞಾತೃ, ಅವಕಾಶ, ಚಿತ್ತ, ಮತಿ, ಮನ ಇವುಗಳು ಯಾವ್ಯಾವ್ದ್ರ ಸಮ್ಮಿಲಿತದಾಗೈತೆ ಅಂತಂದ್ರೆ ಒಂದನೇದ್ದು ಆಕಾಶ. ಇಲ್ಲಿ 1 + 22 ಅಂತದ. 22 ಅಂತಂದಾಗ ಇಲ್ಲಿ ಪೃಥ್ವಿ ತತ್ವ ಜೊತೆಗೆ ಬೆರೆತಂತಹ ಆಕಾಶ ತತ್ವ. ಹಾಗೆ ಇಲ್ಲಿ 17 ಅಂತಂದ್ರೆ ಇದನ್ನ ನೆಕ್ಸ್ಟ್ ತತ್ವ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಅಪ್ಪು ತತ್ವ. ಅದು ಇಲ್ಲಿ ಪೃಥ್ವಿ, ಇದು ತೇಜ, ಇದು ವಾಯು, ಇದು ಆಕಾಶ. ಈ ರೀತಿಯಾಗಿ 25 ತತ್ವಗಳಿಗೂ ಹೆಸರನ್ನು ಕೊಟ್ಟು ಒಂದೊಂದು ತತ್ವದ ಸಂಯೋಜನೆಯಿಂದ ಏನೇನು ಉತ್ಪಾದನೆ ಆಗ್ತದ ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವರು ಸಹ ಈ ಪಂಚೀಕರಣದೊಳಗೆ ಹೇಳಿದ್ದಾರೆ. ಒಟ್ಟಾರೆಯಾಗಿ ಪಂಚಮಹಾಭೂತಗಳಿಂದ ಉಂಟಾಗಿರುವಂತಹ ಪಿಂಡಾಂಡದೊಳಗಿರುವಂತಹ ಎಲ್ಲಾ ಚಟುವಟಿಕೆಗಳಿಗೆ ನಮ್ಮ ದೇಹದ ಇಲ್ಲಿರುವಂತಹ ಭೌತಿಕವಾದ ಅವಯವಗಳು, ಅಂತರಂಗದ ವಿಚಾರಗಳು, ಅಂದ್ರೆ ಇವೆಲ್ಲವಕ್ಕೂ ಕಾರಣ ಏನಪ್ಪಾ ಅಂತಂದ್ರೆ ಈ ಪಂಚಮಹಾಭೂತಗಳ ಪಂಚೀಕರಣವೇ ಅನ್ನೋದನ್ನ ಕರುಣಾಸಿಗೆ ಒಳಗ ಚನ್ನಬಸವಣ್ಣವರು ಸಮಗ್ರವಾಗಿ ವಿವರವಾಗಿ ನಮ್ಗೆ ನೀಡಿದ್ದಾರೆ. ಈ ನಮ್ಮೆಲ್ಲಾ ವರ್ತನೆಗಳಿಗೆ, ನಮ್ಮೆಲ್ಲಾ ಅವಯವಗಳಿಗೆ, ನಮ್ಮ ದೇಹದಲ್ಲಿ ನಡೀತಿರುವಂತಹ ಎಲ್ಲಾ ಚಟುವಟಿಕೆಗಳಿಗೆ ಈ ಪಂಚೀಕರಣವೇ ಕಾರಣ ಅನ್ನೋದನ್ನ ಅರ್ಥೈಸ್ಕೊಂಡು, ಯಾವ ಭಾಗದ ಕೊರತೆ ಆಗ್ತದೆ, ಯಾವ ತತ್ವದ ಕೊರತೆ ಆಗಿದೆ ಅನ್ನೋದನ್ನ ಅರ್ಥೈಸ್ಕೊಂಡು ನೀಡುವಂತಹ ವೈದ್ಯ ಪದ್ಧತಿಯೇ ಅದು ಆಯುರ್ವೇದ ಪದ್ಧತಿ ಅನ್ನುವಂಥದ್ದು ಮುಂದೆ ಭಾಗ ಬರೀತದೆ. ಈ ರೀತಿಯಾಗಿ ನಮ್ಮ ದೇಹ ಸ್ವಾಸ್ಥ್ಯವಾಗಿ ಇಟ್ಕೋಬೇಕಾಗಿತ್ತಪ್ಪ ಅಂದ್ರ ಈ ಪಂಚೀಕರಣ ಏನದಲ್ಲ, ಪಂಚೀಕರಣ ಇದು ಬಹಳ ಅವಶ್ಯಕವಾಗ್ತದೆ. ಯಾವ್ಯಾವ ತತ್ವ ಎಷ್ಟೆಷ್ಟು ಅಂಶದಲ್ಲಿ ಇದ್ದಾಗ ನಾವು ಸ್ವಾಸ್ಥ್ಯ ಇರ್ತೀವಿ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಕರುಣಾಸಿಗೆಯ ಈ ಪಂಚೀಕೃತಿ ಅನ್ನುವಂತ ಸಹಾಯ ಆಗ್ತದ ಅನ್ನುವಂತ ವಿಚಾರವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ವೇದಿಕೆಯ ಸರ್ವ ಸದಸ್ಯರಿಗೂ ಸಹ ವಂದಿಸಿ ನನ್ನ 2 ವಿಚಾರಗಳಿಗೆ ವಂದನೆ ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿಗಳು.